ಸಂಭ್ರಮ. ಸಂಭ್ರಮ ಸಂಭ್ರಮ ಇದು ಮಾಧ್ಯಮಗಳ ಸಂಭ್ರಮ, ಸಂಭ್ರಮದಿಂದ ತುಂಬಿದೆ ಮಾಧ್ಯಮ. ಸ್ವಲ್ಪ ಇದೆ. ಹಾಂ, ಇಟ್ಟಾಯ್ತಾ 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 ಸರ್? ರಾಗಿ ಜಾಸ್ತಿ ಹಾಕ್ಬೇಕು ಸರ್, ರಾಗಿ ಹಾಕ್ಬೇಕು, ರಾಗಿ ಹಾಕ್ಬೇಕು ಸರ್. ಎಲ್ಲರಿಗೂ 2026ನೇ ಸಾಲಿನ ಈ ಸಂಭ್ರಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಿನ್ನೆ ಅಧಿಕೃತವಾಗಿ ಇನಾಗ್ರೇಷನ್ ಆಗಿದೆ. ಅದಾದ ನಂತರ ಇವತ್ತು ಈ ಒಂದು ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಒಂದು ಸಮಾಗಮ ಮಾಡಬೇಕು, ಹಳೆ ವಿದ್ಯಾರ್ಥಿಗಳ ಒಂದು ಒಕ್ಕೂಟವನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡಿದ್ವಿ. ತುಂಬ ಜನ ಬರೋಕ್ಕಾಗಿಲ್ಲ. ಇನ್ನೂ ತುಂಬ ಜನ ಅವರ ಕೆಲಸ ಕಾರ್ಯದ ಒತ್ತಡದಿಂದಲೂ ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಸ್ವಾಗತಿಸ್ತಾ, ಜೊತೆಗೆ ನಮ್ಮದು ಬಹಳ ವರ್ಷಗಳ ಬೇಡಿಕೆ ಆಗಿತ್ತು ಈ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಸಂವಾದದಲ್ಲಿ ಸರ್ ಜೊತೆ ಒಂದು ಇಂಟ್ರಾಕ್ಷನ್ ಮಾಡಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ, ಇಲ್ಲಿನ ಒಂದು ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂತ ಒಂದು ಸಿದ್ಧಾರ್ಥ ಸಂಸ್ಥೆ ಇವತ್ತು ಎಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಸರ್
ಸರ್ದು ಕೂಡ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆ ಇಟ್ಕೊಂಡು ಇವತ್ತು ನಾವು ಇಲ್ಲಿ ತುಮಕೂರಲ್ಲಿ ಇರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಒಂದು ಒಕ್ಕೂಟವನ್ನು ಮಾಡಬೇಕು ಅಂತ ಕೂಡ ನಾವು ಕೇಳ್ಕೊಂಡಾಗ ಸರ್ ಕೂಡ ಒಪ್ಪಿಗೆ ಕೊಟ್ಟರು. ಅದಕ್ಕೆ ಇವತ್ತು ಅಧಿಕೃತವಾಗಿ ಕೂಡ ಚಾಲನೆ ಮಾಡೋದಕ್ಕೆ ನಾವೆಲ್ಲ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾನು ಡಿಗ್ರಿಯಲ್ಲಿ ಜರ್ನಲಿಸಮ್ ಮಾಡ್ತಾ ಇದ್ದೆ. ಅವಾಗ ಸರ್ ಯಾವಾಗಲೂ ಹೇಳ್ತಾ ಇದ್ರು, ಈ ಒಂದು ಕೋರ್ಸನ್ನು ತಂದಿರೋದೇ ಗ್ರಾಮೀಣ ವಿದ್ಯಾರ್ಥಿಗಳ ಒಂದು ಬದುಕನ್ನು ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಡು ನಾನು ಈ ಕೋರ್ಸನ್ನು ತಂದಿದ್ದೀನಿ ಅಂತಕ್ಕಂಥದ್ದನ್ನು ನಾವು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಹೇಳಿದ್ರು. ಇದೇ ವೇದಿಕೆ ಮೇಲೆ ನಮ್ಗೆ ಅವಾಗ ಇನ್ನೂ DED ಕಾಲೇಜಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾಗ ಬಿಲ್ಡಿಂಗ್ ಇರಲಿಲ್ಲ, ಒಂದು ಸುಸಜ್ಜಿತವಾದ ಬಿಲ್ಡಿಂಗು ಕೂಡ ಕಟ್ಕೊಡ್ತೀವಿ ಅಂತ ಡಿಗ್ರಿ ಕಾಲೇಜಲ್ಲಿ ಹೇಳಿದ್ರು. ಅದು ಕೂಡ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್ ಆಗಿದೆ. ಬಟ್ ನಾವಲ್ಲಿ ಓದೋಕ್ಕಾಗಿಲ್ಲ, ಬೇರೆ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಬಟ್ ಸರ್ ಇಂಟೆನ್ಷನ್ ಏನಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಲ್ಲಿ ಅವರು ಅಂದರೆ ಇಲ್ಲಿಂದ ಹೋಗ್ಬೇಕು ಅಂತಕ್ಕಂಥ ಕನಸು ಈಡೇರಿದೆ ಅಂತ ನಾನಂತೂ ಭಾವಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯವಾಗಿ, ಅದರಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳು ಮತ್ತು ಈಗಿನ ಎಲ್ಲ ಮಾಧ್ಯಮ ಅಧ್ಯಯನ ಕೇಂದ್ರದ ಸಿಬ್ಬಂದಿ ಪರವಾಗಿ ನಾನು ಮಾನ್ಯ ಗೃಹ ಸಚಿವರು ಹಾಗೂ ಸಾಯಿ ಕುಲಪತಿಯ ವಿಶ್ವವಿದ್ಯಾಲಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ ಆಯೋಜನೆ ಮಾಡಿರ್ತಕ್ಕಂಥ ಇವತ್ತು 2 ದಿವಸದ ಮೀಡಿಯಾ ಫೆಸ್ಟ್, ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ನಮ್ಮ ಪ್ರಾಂಶುಪಾಲರುಗಳು ಭಾಗವಹಿಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಅವರು ಕೂಡ ಭಾಗವಹಿಸಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂಥ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಈಗಾಗಲೇ ತಮ್ಮ ಭವಿಷ್ಯವನ್ನು ಕಟ್ಕೊಂಡಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು. ಯಾಕಂಗಂತ ಹೇಳ್ತೀರಾ ನೀವು? ಹಳಬರಾಗ್ಬಿಟ್ಟಿದ್ದಾರೆ. ಹಿಂದಿನ ವಿದ್ಯಾರ್ಥಿಗಳು ಅಂದರೆ ಆಗ್ಬೋದೇನೋ, ಹಿರಿಯಲ್ಲ, ಹಿಂದಿನ ವಿದ್ಯಾರ್ಥಿಗಳು. ಹಳಬರು ಅಂದರೆ ಒಂಥರ ಯಾಕೋ ಸರಿಯಾಗಿ ಕಾಣೋದಿಲ್ಲ. ಅವರೆಲ್ಲರೂ ಕೂಡ ತಾವು ಆಗಮಿಸಿದರು. ಮೊದಲನೇದಾಗಿ ನಿಮ್ಮ ಸಂಸ್ಥೆಗೆ ಬಂದು ಇಲ್ಲಿನ ಅನೇಕ ಅನುಭವಗಳನ್ನು ಮೆಲುಕು ಹಾಕಿ ಮುಂದೆ ಈ ಸಂಸ್ಥೆ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದನ್ನು ನಿಮ್ಮ ಅನುಭವದ ಮೇಲೆ ಹಂಚಿಕೊಳ್ಳೋದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಇವತ್ತು ನನಗೆ ಶಂಕರರು ಚೆನ್ನಾಗಿ ಹೇಳಿದರು, ನಾವು ಯಾವ ಉದ್ದೇಶಕ್ಕಾಗಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೋ ಅನ್ನುವಂಥ ಮಾತನ್ನು ಅವರು ತಮ್ಮಲ್ಲಿ ಹಂಚಿಕೊಂಡರು. ನಾನು 1985ರಲ್ಲಿ 85-86ರಲ್ಲಿ ಸಂಸ್ಥೆಯ ಜವಾಬ್ದಾರಿಯನ್ನು ನಮ್ಮ ಪರಮ ಪೂಜ್ಯ ತಂದೆಯವರಾದಂಥ ದಿವಂಗತ HM ಗಂಗಾಧರಯ್ಯನವರು ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಅನೇಕ
ಅದು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ಈ ದೇಶದಲ್ಲಿ ನೋಡ್ತಾ ಇದ್ದೆವು. ನಾನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ನಾವು BSc ಪದವಿಯನ್ನು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ಕಂಪ್ಯೂಟರ್ಸನ್ನು ಕಲಿತಕ್ಕಂಥದ್ದು, ಕಂಪ್ಯೂಟರ್ಸನ್ನು ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಪ್ರಾರಂಭ ಆಗ್ತಾ ಇತ್ತು. ಇಟ್ ವಾಸ್ ಜಸ್ಟ್ ಎ ಬಿಗಿನಿಂಗ್. ಆಗ ನಾನು ಯೋಚನೆ ಮಾಡಿದ್ದೆ, ಯಾವ ಕೋರ್ಸ್ಗಳು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ತವೆ ಅಂಥ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು. ಬರೀ BA ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಥವಾ BSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ CBZ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಜುವಾಲಜಿ ಈ ರೀತಿ ಕೋರ್ಸ್ಗಳು ಮಾಡಿದರೆ ನಾವು ಏನಾಗ್ಬೋದು? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡೋರು ಅಕಾಡೆಮಿಕ್ಸಿಗೆ ಹೋಗೋರಾದರೆ MA ಮಾಡಿ ಲೆಕ್ಚರರ್ ಆಗೋದು ಅಥವಾ ಯೂನಿವರ್ಸಿಟಿಯಲ್ಲಿ ಏನೋ ಒಂದು ಕೆಲಸಕ್ಕೆ ಸೇರಿಕೊಳ್ಳೋದು ಆದರೆ ಪರವಾಗಿಲ್ಲ. ಆದರೆ ಅವರಿಗೆ ಮುಂದೆ ದಾರಿ ಇದೆ, ಅದನ್ನು ಬಿಟ್ಟು ಮುಂದೆ ದಾರಿ ಇದೆ. ಅದು ಆ ಕೋರ್ಸ್ಗಳಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ BSc ಇನ್ ಸೆರಿಕಲ್ಚರ್, BSc ಇನ್ ರೂರಲ್ ಡೆವಲಪ್ಮೆಂಟ್, BSc ಇನ್ ಎಲೆಕ್ಟ್ರಾನಿಕ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್ ಈ ರೀತಿ ಕೋರ್ಸ್ಗಳನ್ನು ಮಾಡಿದಾಗ ನನಗೆ ಉಳಿದಿದ್ದು ವೈ ನಾಟ್ BA ಇನ್ ಜರ್ನಲಿಸಮ್ ಅಂತ ಹೇಳಿ ಅಂದ್ಕೊಂಡೆ. ಬಹಳಷ್ಟು ಇವತ್ತಿಗೂ ಕೂಡ ಬಹಳಷ್ಟು ಮಾಧ್ಯಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ಭಾಗದಿಂದ ಹೋಗಿರ್ತಕ್ಕಂಥ ಮಕ್ಕಳು ಬಹಳ ಕಡಿಮೆ. ಈಗೀಗ ಒಂದು 50% ಬಂದಿರ್ಬೋದು ಅಥವಾ ಇನ್ನೂ ಹೆಚ್ಚು ಕಡಿಮೆ. ಆಗ ನನಗನ್ಸಿದ್ದು, ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾಕೆ ಜರ್ನಲಿಸಮ್ ಅಂತ ಎಲ್ಲೋ ಒಂದು ಕಡೆ ಒಂದು ಸೋಷಿಯಲ್ ಜಸ್ಟಿಸ್ ಆಗಿಲ್ಲ. ಬಹಳ ಮಕ್ಕಳು ಅವಕಾಶ ಸಿಕ್ಕಿಲ್ಲ ಅವರಿಗೆ. ಅದಕ್ಕಾಗಿ ಜರ್ನಲಿಸಮ್ ಮಾಡಬಹುದು ಅಂತೇಳಿ ನಾವು ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆವು. ಅದಾದ ಮೇಲೆ ಕೆಲವು ವರ್ಷಗಳ ನಂತರ ನನಗೆ ಇನ್ನೊಂದು ಐಡಿಯಾ ಬಂತು. ನಾವು ಯಾಕೆ ಇದು ಜರ್ನಲಿಸಮ್ ಜೊತೆಯಲ್ಲಿ ಒಂದು ಮೀಡಿಯಾ ಸೆಂಟರ್ನ ಯಾಕೆ ಮಾಡಿ? ನಾನು ಬೇರೆ ಬೇರೆ ದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಅವತ್ತಿಗೆ ಒಂದೋ ಎರಡೋ ಅಲ್ಲಿ ಇಲ್ಲಿ ರಾಜ್ಯಕ್ಕೆ ಒಂದೊಂದು ಮೀಡಿಯಾ ಸೆಂಟರ್ ಇತ್ತು ಏನೋ ಗೊತ್ತಿಲ್ಲ. ಅವತ್ತಿಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದಿತ್ತು, ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಒಂದಿತ್ತು, ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದಿತ್ತು, ಐ ಡೋಂಟ್ ನೋ ಅಬೌಟ್ ಕರ್ನಾಟಕ ಯೂನಿವರ್ಸಿಟಿ. ಹಾಗಾಗಿ ನಾವು ಯಾಕೆ ಮಾಡಬಾರ್ದು? ಆಗ ನಾವು ಪ್ರಾರಂಭ ಮಾಡಿ ನಾವು ಬೋತ್ ಇನ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಬೋತ್ ಇನ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಆಲ್ಸೋ ಜನರಲ್ ಜರ್ನಲಿಸಮ್ ಏನು ಬೇಕೋ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡಿದ ಜೊತೆಯಾಗಿ ನಾವು ಒಂದು ರೇಡಿಯೋ ಸ್ಟೇಷನ್ ಮಾಡೋಣ ಅಂತ ಹೇಳಿ, ಒಂದು ಕಮ್ಯುನಿಟಿ ರೇಡಿಯೋಗೆ ಅದಕ್ಕೂ ಕೂಡ ಬೇಕಲ್ಲ, ಅದಕ್ಕೂ ಟ್ರೈನಿಂಗ್ ಆಗಬೇಕು. ಯಾರೋ ಈಗ ರೇಡಿಯೋ ಸ್ಟೇಷನ್ನಲ್ಲಿ ರೇಡಿಯೋ ಜಾಕಿಯಾಗಿ ಮಾಡೋರು ಬಹುಶಃ ನೆಕ್ಸ್ಟ್ ಲೆವೆಲ್ನಲ್ಲಿ ಹೋಗಿ ಟೆಲಿವಿಷನ್ನಲ್ಲಿ ಮಾಡ್ಕೊಡ್ತಾರೆ. ಇಫ್ ಯು ಲರ್ನ್ ದಿ ಲ್ಯಾಂಗ್ವೇಜ್, ಇಫ್ ಯು ಲರ್ನ್ ದಿ ಕಾಂಟೆಂಟ್ ನೈಸ್ಲಿ, ಯು ಕ್ಯಾನ್ ಆಲ್ವೇಸ್ ಗೋ ಹಿಯರ್ ಆ್ಯಂಡ್ ದೇರ್, ಎಲ್ಲಿ ಬೇಕಾದರೂ ಹೋಗ್ಬೋದು. ಆ ಕಾರಣಕ್ಕೆ ನಾನು ಅದನ್ನು ಕೂಡ ಪ್ರಾರಂಭ ಮಾಡಿದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಇವತ್ತು ನಮ್ಮದೊಂದು ಸಣ್ಣ ಪ್ರಯತ್ನ ಇವತ್ತು ಯಾವುದೇ ಕನಿಷ್ಠ ನಮ್ಮ ರಾಜ್ಯದಲ್ಲಿ ಯಾವುದೇ ಚಾನೆಲ್ ಇರ್ಬೋದು, ಯಾವುದೇ ಮೀಡಿಯಾ ಸಂಸ್ಥೆ ಇರ್ಬೋದು, ಅಲ್ಲಿ ಒಬ್ಬರು ಇಬ್ಬರು ಇಲ್ಲಿಂದ ಹೋಗಿರೋರು ಇದ್ದೇ ಇದೆ. ಇತರ ಸಂಸ್ಥೆಯಿಂದ ಹೋಗಿರುವಂಥ ಮಕ್ಕಳು
ಎಲ್ಲ ಖಂಡಿತವಾಗಿ ಎಲ್ಲ ಮಾಧ್ಯಮದಲ್ಲೂ ಕೂಡ ಇದ್ದಾರೆ ಅಂತ ಹೇಳಿದರೆ ಭಾಳ ಸಂತೋಷ ಆಗುತ್ತೆ ನನಗೆ. ನಮಗೆ ಸಂಸ್ಥೆ ನಡೆಸೋರಿಗೆ ನೀವು ಕೊಡುವಂಥ ಕ್ರೆಡಿಟ್ ಏನಪ್ಪ ಅಂತಂದರೆ, ಸರ್ ನಾನು ಅಲ್ಲಿ ಓದಿದ್ದು ಸರ್ ಅಂತಿರಲ್ಲ, ಅದಕ್ಕಿಂತ ನಮಗೆ ಇನ್ನೇನು ಕ್ರೆಡಿಟ್. ಅನೇಕ ಸಾರಿ ನಾನು ಟಿವಿಗಳಲ್ಲಿ ನಮ್ಮನ್ನು ಇಂಟ್ರ್ಯೂ ಮಾಡುವಾಗ ಅಲ್ಲೆಲ್ಲ ಅಥವಾ ನಮ್ಮದೆಲ್ಲ ಹಣೆ ಬರಹನ ಕವರ್ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ನನಗೆ ಆ ಸೈಡಲ್ಲೆಲ್ಲೋ ಬಂದು ಸರ್ ನಾನು ಸಿದ್ಧಾರ್ಥದಲ್ಲೇ ಓದಿದ್ದೆ ಸರ್ ಅಂತಾನೆ ಯಾರೋ, ನಮಗೆ ಅಷ್ಟೇ ಸಂತೋಷ. ನನಗೆ ಇಂಜಿನಿಯರಿಂಗಲ್ಲಿ ಇರ್ಬೋದು, ಮೆಡಿಕಲಲ್ಲಿ ಇರ್ಬೋದು, ಅಥವಾ ಈ ರೀತಿ ತಮ್ಮಂಥ ಕೋರ್ಸ್ಗಳಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಆ ವಿದ್ಯಾರ್ಥಿಗಳು ಜೀವನವನ್ನು ಕಟ್ಟಿಕೊಂಡು ಅವರ ಭವಿಷ್ಯವನ್ನು ಕಟ್ಕೊಂಡು ಕೆಲಸ ಮಾಡ್ತಾರೆ. ಈಗ ನಾನೆಲ್ಲೋ ಹೊರದೇಶದಲ್ಲಿ ಎಲ್ಲೋ ಹೋಗ್ತಾ ಇರ್ತೀನಿ, ಯಾವುದೇ ಏರ್ಪೋರ್ಟ್ನಲ್ಲಿ ಬರುವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಹಲೋ ಡಾಕ್ಟರ್ ಪರಮೇಶ್ವರ್ ಅಂತಾನೆ. ಯಾರಪ್ಪ ಇವನು, ಎಲ್ಲಿಂದ ಬಂದು, ಯಾರೋ ಮರೆಯ ನೀನು? ಐ ಸ್ಟಡಿಡ್ ಎಟ್ ಸಿದ್ಧಾರ್ಥ ಅಂತಾನೆ. ಅವ್ನು ಡಾಕ್ಟ್ರೋ ಇಂಜಿನಿಯರೋ ಯಾರೋ ಒಬ್ಬ. ಅವಾಗ ಎಷ್ಟು ಸಂತೋಷ ಆಗುತ್ತೆ. ಮೊನ್ನೆ ನಮ್ಮ ಅಶೋಕ್ ಇಲ್ಲಿದ್ದಾರೆ, ನಮ್ಮ ಪೊಲೀಸ್ ವರ್ಷಕ್ಕೊಂದ್ಸರಿ ನಾವು ಪೊಲೀಸ್ ಕಾನ್ಫರೆನ್ಸ್ ಮಾಡ್ತೀವಿ. ಆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆನೂ ಆಗುತ್ತೆ, ಎಲ್ಲ ಆಗ್ತದೆ. ಲೇಟೆಸ್ಟ್ ಏನು ಆಗ್ತಾ ಇದೆ ಇಲಾಖೆಯಲ್ಲಿ ಅಂತೇಳಿ ಮಾತಾಡ್ತೀವಿ. ಆ ಸಂದರ್ಭದಲ್ಲಿ ಸೈಬರ್ ಸೆಕ್ಯುರಿಟಿ ಬಗ್ಗೆ ಒಂದು ಪ್ರೆಸೆಂಟೇಷನ್ ಇತ್ತು. ಎಕ್ಸ್ಪರ್ಟ್ಸ್ನೆಲ್ಲ ಕರೆಸ್ತಾರೆ. ಒಬ್ಬ ಹುಡುಗ ಬಂದ, ಅವನು ಗಡ್ಡ ಬಿಟ್ಕೊಂಡು ಸ್ವಲ್ಪ ಗಡ್ಡನು ಜಾಸ್ತಿ ಬೆಳೆಸ್ಕೊಂಡಿದ್ದ. ಅವನು ಸೈಬರ್ ಸೆಕ್ಯುರಿಟಿ ಎಕ್ಸ್ಪರ್ಟ್. ಸರಿ, ನಾವು ಆಯ್ತಪ್ಪ ಅಂದರೆ ಭಾಳ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಆ ಸೈಬರ್ ಸೆಕ್ಯುರಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ಗೆ, ಹೆಚ್ಚು ಕಮ್ಮಿ 180-200 ಜನ IPS ಆಫೀಸರ್ಸ್ಗೆ ಅವರಿಗೆ ಅಡ್ರೆಸ್ ಮಾಡಿ ಸೈಬರ್ ಸೆಕ್ಯುರಿಟಿ ಬಗ್ಗೆ ಮಾತನಾಡಿದೆ. ಭಾಳ ಖುಷಿಯಾಗಿದೆ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನಪ್ಪ ಇವನು, ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಂತೇಳಿ. ಆಯಿತು, ಎಲ್ಲ ಆಯಿತು. ಇನ್ನು ಅವರಿಗೆ ನಾವು ಬಂದವರಿಗೆ ಒಂದು ಮೊಮೆಂಟಮ್ ಕೊಡ್ತೇವೆ. ಮೊಮೆಂಟೋ ಕೊಟ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋ ಸಂದರ್ಭ ಅವನು ನನ್ನ ಕೈಲಿ ಕೊಡಿಸಿದ್ರು. ನಾನು ಅವನಿಗೆ ಮೊಮೆಂಟೋ ಕೊಡುವಾಗ, ಸರ್ ನಾನು ಸಿದ್ಧಾರ್ಥ ಓದೋನು ಸರ್ ಅಂತ. ಇನ್ನು ಅದಕ್ಕಿಂತ ಏನಾಗ್ತದೆ. How nice it was. I felt so happy that one of our students could become an expert in a particular subject. ಅದು ಭಾಳ ಖುಷಿ ತಂದಿರ್ತಕ್ಕಂಥ. ಹಾಗಾಗಿ ಇವತ್ತು ತಾವುಗಳೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ, ಕೆಲವರು ರಿಪಬ್ಲಿಕಲ್ಲಿ ಕೆಲಸ ಮಾಡ್ತೀರಿ, ಕೆಲವರು 9ನಲ್ಲಿ ಕೆಲಸ ಮಾಡ್ತೀರಿ, 10ನಲ್ಲಿ ಮಾಡ್ತೀರಿ, 5ನಲ್ಲಿ ಮಾಡ್ತೀರಿ, ಏನೆಲ್ಲ ಮಾಡ್ತಾ ಇರ್ತೀರಿ. ಭಾಳ ಕೀರ್ತಿಯನ್ನು ನಮ್ಮ ಸಂಸ್ಥೆಗೆ ಕೂಡ ತಂದಿದ್ದೀರಿ. ಸಂಸ್ಥೆ ಇನ್ನೂ ನಾನು ಸಾಲದು ಮುದ್ದೇಶ್ ಬೈತಾ ಇರ್ತೀನಿ. ಆವಾಗ ಬರೀ ಮುದ್ದೇಶ್ ಸಿಕ್ಕಿದ್ರೆ ಸಾಕು, ಬೈಯೋದೆ ನನಗೆ. ಯಾಕಂದರೆ ನಮಗೆ ವಿ ನೀಡ್ ಟು ಗೋ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಸಪೋಸ್ ನೀವು ಯಾರೋ ಒಬ್ಬರು BBC-ನಲ್ಲಿ ಹೋಗಿ ಸೇರಿಕೊಂಡು BBC-ಯಲ್ಲಿ ಒಬ್ಬ ರಿಪೋರ್ಟರ್ ಆದರೆ ಅಥವಾ ಅನಲಿಸ್ಟ್ ಆದರೆ ಎಷ್ಟೊಂದು ಕ್ರೆಡಿಟ್ ಬರುತ್ತೆ ಹೇಳಿ. ಆ್ಯಂಡ್ ಲುಕ್ ಅಟ್ ದಿ credibility of you establish for an institution, plus you also establish yourself. ಅದು ಭಾಳ ಮುಖ್ಯ. ಅದಕ್ಕೆ ನಾವು ನಮ್ಮ ಲೆವೆಲನ್ನು ಇನ್ನೂ ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಮುದ್ದೇಶ್ ಅವರಿಗೆ ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ಅದು ಕೂಡ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು ಮಾಧ್ಯಮ ಕ್ಷೇತ್ರ ಬಹಳ ಬದಲಾಗಿದೆ. ನಾವು ಹೌದು, ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಭಾಳ ಮುಖ್ಯವಾದಂಥ ಒಂದು ಅಂಗ. ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ, ಮೀಡಿಯಾ ಈಸ್ ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅದಕ್ಕೆ ಮೀರಿ ಹೋಗ್ಬಿಟ್ಟಿದೆ ಈಗ. ಬಿಯಾಂಡ್ ದಟ್ ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ, ಮೀಡಿಯಾ ಹ್ಯಾಸ್ ಕ್ರಿಯೇಟೆಡ್ ಇಟ್ ಸೆಲ್ಫ್ ಎ ಪ್ಲೇಸ್ ಟು ಐದರ್ ಮೌಲ್ಡ್ or dismount the society. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ನಿಮ್ಮ ಒಂದೊಂದು ಆರ್ಟಿಕಲ್, ಒಂದೊಂದು ರಿಪೋರ್ಟ್ ಅನೇಕ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗ್ತದೆ. ಒಂದು ರಿಪೋರ್ಟ್ ಬಂದರೆ
ಆ ರಿಪೋರ್ಟಿನ ಆಧಾರದ ಮೇಲೆ ಸಮಾಜದಲ್ಲಿ ಸೋ ಮಚ್ ಚೇಂಜಸ್ ನಾವು ನೋಡ್ತೀವಿ. ಅದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಆಗಿದೆ. ಈಗ ನಾವೆಲ್ಲ ಬಹಳಷ್ಟು ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಷ್ಟೇ ಸ್ಟ್ರಾಂಗ್ ಸೋಷಿಯಲ್ ಮೀಡಿಯಾ ಇದ್ದರೂ ಕೂಡ ಇವತ್ತಿಗೂ ಕೆಲವು ಮಾಧ್ಯಮ ಪತ್ರಿಕೆಗಳಲ್ಲಿ ಬರುವಂಥದ್ದನ್ನೇ ಹೆಚ್ಚು ನಾವು ಗಮನಿಸ್ತೀವಿ. ಯಾಕಂದರೆ ಅಥೆಂಟಿಸಿಟಿ ಪತ್ರಿಕೆಯಲ್ಲಿ ಪ್ರಿಂಟ್ ಆಗುತ್ತಲ್ಲ, ಆ ಪ್ರಿಂಟ್ ಆಗೋದಕ್ಕೆ ಮುಂಚೆ ಎಷ್ಟೆಲ್ಲ ಸರ್ಕಸ್ ಆಗುತ್ತೆ. ಎಡಿಟರ್ಸು ಎಲ್ಲ ರಿಪೋರ್ಟರ್ಸ್ ತೊಗೊಂಡೋಗಿ ಅಲ್ಲಿ ಎಡಿಟರ್ ಮುಂದೆ ಇಟ್ಟ ನಂತರ ಅದಕ್ಕೆ ಏನೆಲ್ಲ ಚರ್ಚೆ ಆಗುತ್ತೆ. ಅದು ಪ್ರಿಂಟ್ ಆಗೋಕ್ಕೆ ಮುಂಚೆ ಎಷ್ಟು ಚರ್ಚೆ ಆಗುತ್ತೆ. ಅದು ಬಂದ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ. ಈಗ ನೀವು ಚಾನೆಲ್ಗಳಲ್ಲಿ ರಿಪೋರ್ಟ್ ಮಾಡ್ತೀರಿ, ದೃಶ್ಯ ಮಾಧ್ಯಮದಲ್ಲಿ ತೋರಿಸ್ತೀರಿ, ನಂಬುವಂಥದ್ದು. ಅದಕ್ಕೇನು ಬಣ ಕಟ್ಟಕ್ಕಾಗುತ್ತೆ, ಆದರೆ ಬೇರೆ ವ್ಯಾಖ್ಯಾನ ಮಾಡಬೇಕು. ಆದರೆ ಇದನ್ನು ಇದ್ದಿದ್ದಂಗೆ ನೋಡೋದಲ್ವಾ, ಅದನ್ನೇನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದೇ ವಿನ ಬೇರೆ ರೀತಿಯಲ್ಲಿ ತೋರ್ಸೋಕ್ಕಾಗುತ್ತೆ. ನಂಬಿಕೆಯ ಪ್ರಶ್ನೆ, ಅದರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇರ್ತೀವಿ. ಭಾಳ ಜನ ಅದನ್ನು ನಂಬ್ತಾರೆ. ಹಾಗಾಗಿ ಇವತ್ತು ನಿಮ್ಮ ಬುದ್ಧಿವಂತಿಕೆ ಏನಿದೆಯಲ್ಲ, ಅದು ಅದರಲ್ಲಿ ಪ್ರದರ್ಶನ ಆಗುತ್ತೆ. ಕೆಲವರನ್ನು ನಾವು ಮೀಡಿಯಾದಲ್ಲಿ ಲಿಟ್ರಲಿ ವರ್ಷಿಪ್. ಕೆಲವು ಜರ್ನಲಿಸ್ಟು ಸ್ಟೇಟ್ ಲೆವೆಲ್ನಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಅವರನ್ನು ನಾವು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಅವರು ಒಂದು ರೀತಿಯಲ್ಲಿ ಸಮಾಜದಲ್ಲಿ ನಾವು ಎಷ್ಟು ಗೌರವ ಕೊಡ್ತೀವಿ, ಆ ಗೌರವಕ್ಕಿಂತ 100 ಪಟ್ಟು ಹೆಚ್ಚು ಅವರಿಗೆ ಗೌರವ ಸಲ್ಲುವಂಥದ್ದು. ನಮ್ಮಲ್ಲಿ ಕೂಡ ನಾನು ಹೆಸರು ತೊಗೊಳ್ಳೋದಿಲ್ಲ, ಯಾಕೆಂದರೆ ಹೆಸರು ತೊಗೊಂಡ್ರೆ ಅವ್ರಿಗಿನ್ನ ಚೆನ್ನಾಗಿರೋರು ಇದ್ರೆ ಕಂಡ್ರಿ ಅಂದ್ಬಿಟ್ಟೆ. ಅದಕ್ಕೆ ನಾನು ಹೆಸರು ತೊಗೊಳ್ಳೋದಿಲ್ಲ. ನನಗೂ ಕೂಡ ಭಾಳಷ್ಟು ಜನ ಪರಿಚಯಸ್ಥರು, ಸುಮಾರು ಜನ ತೀರು ಹೋಗಿದ್ದಾರೆ, ಸುಮಾರು ಜನ ಈಗ ಇದ್ದಾರೆ, ಕೆಲವರು ಇದ್ದಾರೆ. ನಾನು ನ್ಯಾಷನಲ್ ಲೆವೆಲ್ನಲ್ಲಿ ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ಭಾಳ ಚೆನ್ನಾಗಿ ಇದ್ದಾರೆ, ಆಲ್ ಓವರ್ ದಿ ವರ್ಲ್ಡ್. ಈಗ ನಾನು ಮತ್ತೆ ಚಾನಲ್ಗಳು, ಕೆಲವು ಚಾನಲ್ಸ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಬಂತು. ಆ ಚಾನಲ್ನಲ್ಲಿ ಒಂದು ವರದಿ ಬಂದಿದೆ ಅಂದರೆ ಅದನ್ನು ನಾವು ನಂಬೋದು ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಯಾರು ಮಾಡೋದು? ಅದನ್ನು ಕ್ರಿಯೇಟ್ ಮಾಡೋರು ನೀವು. ಯಾರು ಆ ಕೆಲಸ ಮಾಡ್ತೀರಿ ಕೆಳ ಹಂತದಲ್ಲಿ, ಮಧ್ಯಮ ಹಂತದಲ್ಲಿ ಅಥವಾ ಮೇಲಿನ ಹಂತದಲ್ಲಿ, ಅದನ್ನೆಲ್ಲ ಕ್ರಿಯೇಟ್ ಮಾಡೋರು ನೀವುಗಳು. ಅದಕ್ಕಾಗಿ ಇಲ್ಲಿ ತಯಾರಿ ಏನಾಗುತ್ತೆ ಈ ಸಂಸ್ಥೆ, ನಮ್ಮಂಥ ಸಂಸ್ಥೆಗಳಲ್ಲಿ, ಅದು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಗುಣಮಟ್ಟದ ತಯಾರಿ ಆಗಬೇಕು ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ಇಲ್ಲಿಂದ ಹೋಗುವಂಥ ವಿದ್ಯಾರ್ಥಿಗಳು, ಪದವೀಧರರು, ದೇ ಶುಡ್ ಗೋ ಆ್ಯಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಫೀಲ್ಡ್. ಅದಕ್ಕೇನು ನಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು. ನಾನಂತೂ ಕೂಡ ನಿಮಗೆ ಯಾವ ಮಾಡರ್ನೈಸ್ಡ್ ಇದು ಬೇಕೋ ಅದನ್ನು ಮಾಡೋದಕ್ಕೆ ತಯಾರಾಗಿದ್ದೀನಿ. ಮತ್ತು ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಹೊರಗಡೆ ಹೋಗಬೇಕು, ಸಪೋಸ್ somebody wants to go to BBC or CNN or ನ್ಯಾಷನಲ್ ಟೆಲಿವಿಷನ್ಸ್, ಅದು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕೆಲಸ ಮಾಡೋರು ಯಾರಾದರೂ ಇಲ್ಲಿಂದ ಹೋಗ್ತೀವಿ ಅಂದರೆ ನಾನೇ ಸಂಸ್ಥೆಯಿಂದ ಸ್ಪಾನ್ಸರ್ ಮಾಡ್ತೀನಿ. ಯಾವುದೇ ಚಾನಲ್, ಲಂಡನ್ನಿಗೆ ಹೋಗ್ಬೇಕು, ನಾನು ಲಂಡನ್ನಲ್ಲಿ ನಾನು ವರ್ಕ್ ಮಾಡಿ ತಯಾರಿ ಮಾಡ್ಕೊಂಡ್ಬರ್ತೀನಿ ಅಂದರೆ ಐ ಆಮ್ ಪ್ರಿಪೇರ್ಡ್ ಟು ಸೆಂಡ್ ದೆಮ್. ಯಾಕಂದರೆ ಎಕ್ಸ್ಪೋಜರ್ ಬೇಕಲ್ಲ. ಇಲ್ಲೇ ನಾವು ತುಮಕೂರಾಗಿ ಸ್ಟೇ ಮಾಡಿಬಿಟ್ಟು ಬರೀ ಒಂದು ಯಾವುದೋ ಪತ್ರಿಕೆ ತುಮಕೂರಿನಲ್ಲಿರೋದಕ್ಕೆ ನಾವು ಬರೀತೀವಿ ಅನ್ನೋದಾದರೆ ಸರಿ ಹೋಗಬೇಕು. ನೀವು ಹೊರಗಡೆ ಹೋಗಬೇಕು, ತಿಳ್ಕೋಬೇಕು, ಅಲ್ಲಿ ಹೆಂಗೆ ಏನೆಲ್ಲ ನಡೆಯುತ್ತೆ, ಅಲ್ಲಿ ಒಂದು ಮಾಧ್ಯಮ ಸಂಸ್ಥೆಯಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ಮಾಡತಕ್ಕಂಥ ರೀತಿಯಲ್ಲಿ ನಾವು ತಯಾರಿಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ನಂಬಿಕೆ. ಅದಕ್ಕಾಗಿ ಇವತ್ತು ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿಮ್ಮ ಚರ್ಚೆಗಳು, ಇಲ್ಲಿ ವಾದಗಳು, ವಿವಾದಗಳು ಇವೆಲ್ಲ ಮಾಡಬೇಕು ಅಂತ ಇದ್ದೀರಿ ಅಂತ ಹೇಳ್ಕೊಂಡಿದ್ದೀರ. ಸಬ್ಜೆಕ್ಟು ನೋಡಿದೆ, ಹಾಗಾಗಿ ಅದು ಮಾಡಿ ಚೆನ್ನಾಗಿ. ನನಗೆ ಅವಕಾಶ ಇದ್ದಿದ್ರೆ ನಾನು ಬಂದು ಕೂತ್ಕೊಡ್ತಿದ್ದೆ, ಸ್ವಲ್ಪ ಕೇಳೋಣ. ಆದರೆ ನಮ್ಮ ಕತೆ ಗೊತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಂಗಳೂರಿಗೆ ಅರ್ಜೆಂಟ್ ಹೋಗಬೇಕು. ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಂಡು
ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಹೀಗೆ ಭೇಟಿ ಮಾಡ್ತಾ ಇರ್ಬೇಕು. ಈಗ ಮೆಡಿಕಲ್ ಕಾಲೇಜಲ್ಲಿ ಅವರು ಅಲ್ಯೂಮಿನೈ ಅಸೋಸಿಯೇಷನ್ ಇದೆ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭಾಳ ಸ್ಟ್ರಾಂಗ್ ಅಲ್ಯೂಮಿನೈ ಅಸೋಸಿಯೇಷನ್ ಇದೆ. ಅವರೆಲ್ಲ ವರ್ಷಕ್ಕೆ ಇಂಥ ದಿವಸ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿಸೆಂಬರ್ ಫಸ್ಟ್ ವೀಕ್ ಆಫ್ ಎವ್ರಿ ಇಯರ್ ಇಂಜಿನಿಯರಿಂಗ್ ಅಲ್ಯೂಮಿನೈನವರು ಇಲ್ಲಿ ಮೀಟ್ ಮಾಡ್ತಾರೆ. ಅವ್ರು ಎಲ್ಲಾದರೂ ಇರಲಿ, ಯಾವ ದೇಶದಲ್ಲಾದರೂ ಇರಲಿ, ಅವರೆಲ್ಲ ಬಂದು ಇಲ್ಲಿ ಸಾವಿರಾರು ಜನ ಸೇರಿಕೊಂಡು ದೇ ಹ್ಯಾವ್ ನೈಸ್ ಟೈಮ್. ಅವರವರ ಸಂದರ್ಭದಲ್ಲಿ ಹೇಗೆ ಕಾಲೇಜು ಇತ್ತು, ಇಲ್ಲೇನೇನು ಮಾಡ್ತಾಯಿದ್ರು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಚರ್ಚೆ ಮಾಡಿಕೊಂಡು ಖುಷಿಯಾಗಿ ಹೋಗ್ತಾರೆ. ಅದೇ ಥರ ನೀವು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಅಲ್ಯೂಮಿನೈ ಅಸೋಸಿಯೇಷನ್ ಸಭೆ ಪ್ರತಿ ವರ್ಷ ಮಾಡಿ. ಗೊತ್ತಿಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡಿರ್ತೀರೋ, ಅನುಭವ ಎಲ್ಲೆಲ್ಲಿರುತ್ತೆ ಅದನ್ನು ಶೇರ್ ಮಾಡೋದು. ಈಗ ನಮ್ಮನ್ನೇ ಮೆಡಿಕಲ್ ಸ್ಟೂಡೆಂಟ್ಸ್ ಮಾಡಿದ್ರು, ಯಾರ್ಯಾರು ಎಲ್ಲೆಲ್ಲೋ ಇದ್ದಾರೆ, ಅವರೆಲ್ಲ ಬಂದರು. ಅವರೆಲ್ಲ ಏನೆಲ್ಲ ಆಶ್ಚರ್ಯ, ಕಾಲೇಜ್ ಇಷ್ಟೊಂದು ಚೆನ್ನಾಗಿ ಆಗ್ಬಿಟ್ಟಿದೆ, ಹಿಂಗಾಗಿದೆ, ಮರ ಅಲ್ಲಿತ್ತು, ಈ ಮರ ಇಲ್ಲಿತ್ತು, ಆಮೇಲೆ ಕೆಳಗಡೆ ಕೂತ್ಕೊಂಡು ನಾನು ನನ್ನ ಗರ್ಲ್ಫ್ರೆಂಡ್ ಜೊತೆ ಚರ್ಚೆ ಮಾಡ್ತಿದ್ದೆ. ಇದೆಲ್ಲ ನೆನೆಸ್ಕೊಂಡು ಅವಳು ಯಾರೋ ಗರ್ಲ್ಫ್ರೆಂಡನ್ನು ಅವನು ಗಾಪಿಸ್ಕೊಂತಾನೆ, ಅದೆಲ್ಲ ಮಾತಾಡಿಕೊಂಡು ಎಲ್ಲ ಹೋದರು. ಆ ಥರ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಆಯಿತಾ. ಯಾರು ಹೇಳಿದ್ರು ನಮ್ಮ ಬ್ಯಾಚಲ್ಲಿ ಒಂದೇ ಒಂದು ಹುಡುಗಿ ಇದ್ಲು ಸರ್, ನಾನೇನೋ ಮಾಡಿ ಎಲ್ಲ ಕೊಳಿಕಂತಿದ್ರ ಅಂದರೆ ಅದು ಎಂಥ ಆಶ್ಚರ್ಯವಾದ ಉತ್ತರ ಕೊಡ್ತು ಆ ಹೆಣ್ಮಗಳು ಅಂದರೆ, ಇಲ್ಲ ಸರ್ ನಾನೇ ಅವ್ರಿಗೆ ಕೊಳಿಕಂತೀನಿ. ಸಿ ದೀಸ್ ಆರ್ ಆಲ್ ಸಮ್ ಆಫ್ ದಿ ನೈಸರ್ ಥಿಂಗ್ಸ್ ಆಫ್ ಲೈಫ್. ಅದಕ್ಕೆ ವರ್ಷಕ್ಕೊಂದು ಸರಿ ಭೇಟಿ ಮಾಡಿಕೊಂಡು ನೀವೆಲ್ಲ ಕೂಡ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಕಟ್ಟೋದಕ್ಕೆ ಒಂದು ಸಲಹೆಗಳನ್ನು ಕೊಟ್ಟರೆ ಭಾಳ ಉತ್ತಮ ಅಂತೇಳಿ ನಾನು ಭಾವಿಸ್ಕೊಂಡು ನಿಮಗೆಲ್ಲ ಮತ್ತೊಂದು ಬಾರಿ ಶುಭವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕುಮಾರ್ ಎನ್ಇ ಇವರು ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ. ವಿದ್ಯಾಭ್ಯಾಸದ ನಂತರ ಈ ಸಂಜೆ ಉದಯ ಟಿವಿ ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ರಾಜ್ ನ್ಯೂಸ್ ತುಮಕೂರು ಇಲ್ಲಿ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪರಿಣಾಮಕಾರಿ ವರದಿಯನ್ನು ಆಧರಿಸಿ 22-23ನೇ ಸಾಲಿನ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಗೆ ಭಾಗವಹಿಸಿದ್ದಾರೆ. ಇದು ಮಾಧ್ಯಮ ಅಧ್ಯಯನ ಕೇಂದ್ರದ ಹೆಮ್ಮೆ ಅಂತ ಹೇಳಲಿಕ್ಕೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಇದೆ. ಕಾಲೇಜಿನ ಹಳೆ ವಿದ್ಯಾರ್ಥಿಯವರಿಗೆ ಮಹೇಶ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಶ್ರೀಯುತ ಹರೀಶ್ ಆಚಾರ್ಯ ಇವರು ಕೂಡ 2007ರಲ್ಲಿ ಔಟ್ಪುಟ್ ಆದಂತಹ ವಿದ್ಯಾರ್ಥಿ. ಕಳೆದ 20 ವರ್ಷಗಳಿಂದ ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಇವರಿಗಿದೆ. 2005ರಲ್ಲಿ ತುಮಕೂರು ವಾರ್ತೆ ಪತ್ರಿಕೆಯಲ್ಲಿ ವರದಿಗಾರನಾಗಿ ವೃತ್ತಿ ಆರಂಭಿಸಿ ಕನ್ನಡಪ್ರಭ, ಇಟಿವಿ ಕನ್ನಡ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ನಂತರ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪ್ರಸ್ತುತ ತುಮಕೂರಿನ ಹೆಸರಾಂತ ದಿನಪತ್ರಿಕೆ ಪ್ರಜಾಪ್ರಗತಿಯಲ್ಲಿ ಮುಖ್ಯ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಮಾರ್ತಿ ಪಾವಗಡ ಇವರು ಪಾವಗಡದ ವೆಂಕಟಾಪುರ ಗ್ರಾಮದವರು. LLB ಕೂಡ ಓದಿದ್ದಾರೆ ಇವರು. ವಕೀಲಿ ವೃತ್ತಿ ಮಾಡುವಾಗಲೇ ಮಾಧ್ಯಮದ ಮೇಲಿನ ಆಸಕ್ತಿಯಿಂದಾಗಿ ಕೇಂದ್ರವನ್ನ ಅಡ್ಮಿಷನ್ ಕೋರ್ಸಿಗೆ ದಾಖಲಾದರು. 3ನೇ ಸೆಮಿಸ್ಟರ್ನಲ್ಲಿ ಇದ್ದಾಗಲೇ ಸುವರ್ಣ ನ್ಯೂಸ್ಗೆ ಆಯ್ಕೆಯಾದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಇನ್ನು ವಿಜಯ್ ಕುಮಾರ್ ಅವರು ಇವರು ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯಾಗಿರುವಂತಹ ವಿಜಯವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಮಾಧ್ಯಮದ ಪ್ರಯಾಣವನ್ನು ಪ್ರಾರಂಭಿಸಿ ಇವತ್ತಿಗೂ ಕೂಡ ವಿಜಯವಾಣಿ ಸುದ್ದಿಮನೆಯ ಕಾಯಂ ಸದಸ್ಯರಾಗಿ ಉಳಿದಿದ್ದಾರೆ. ಪತ್ರಿಕೆಯ ಮುಖಪುಟದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಜಯ್ ಕುಮಾರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೇಡಮ್ ಸರ್ ಸರ್ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅವರ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಸಂಸ್ಥೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸುಲೋಚನ ಮೇಡಮ್ ದಯಮಾಡಿ ಮುಂದೆ ಮಾತಾಡಬೇಕು. ನಾನು ಲಾಸ್ಟ್ ದಯಮಾಡಿ
ಫುಲ್ ಫ್ಯಾನ್ಸ್ ಕ್ರೇಜ್ ಇದೆ. ಸಂಭ್ರಮ 2026 ಖಂಡಿತ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಮಾತಾಡಲಿಕ್ಕೆ ಒಂದಕ್ಕೆ ಖುಷಿ ಆಗ್ತಿದೆ. ಮರಳಿ ತವರಿಗೆ ಅನ್ನುವ ಪರಿಕಲ್ಪನೆ ಈಗ ಮರಳಿ ತವರಿಗೆ ಬಂದ್ಬಿಟ್ಟಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಸೊ ಆ ಹಲವಾರು ಅನ್ನ ತಿಂದಿದ್ದೀವಿ ಅನ್ನೋ ಒಂದು ಹಾನರ್ ಇರುತ್ತಲ್ವಾ, ಹಾಗಾಗಿ ತುಂಬಾನೇ ಫೀಲ್ಡ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಈಗ ನೀವು ಮಾಧ್ಯಮ ಫೀಲ್ಡ್ ಅಂತ ಬಂದಾಗ ಮಾಧ್ಯಮದಲ್ಲಿ ಟಿವಿ ಮೀಡಿಯಾ ಇದೆ, ಪತ್ರಿಕೆ ಇದೆ, ಮತ್ತೊಂದು ಕಡೆ ರೇಡಿಯೋ ಇದೆ, ಮತ್ತೊಂದು ಕಡೆ ಡಿಜಿಟಲ್ ಇದೆ, ಬಹಳಷ್ಟು ನೂರಾರು ಆಪ್ಷನ್ಸ್ ಇದ್ದಾವೆ. ಯಾವ ಆಪ್ಷನ್ ಕಡೆ ಹೋದರೆ ನನಗಿರುವಂತಹ ಕಾಂಟ್ಯಾಕ್ಟಲ್ಲಿ ನನಗಿರುವಂತಹ ಜ್ಞಾನದಲ್ಲಿ ನಾನು ಸಕ್ಸಸ್ ಆಗ್ಬೋದು ಅನ್ನುವಂಥದ್ದನ್ನು ಇಂಥವ್ರು ಒಂದು 10-15 ಜನ, ಒಂದು 20 ಜನ ಮಾತಾಡಿದಾಗ ನಿಮಗೆ ಸಣ್ಣ ಪುಟ್ಟ ಒಂದು ಕ್ಲೂ ಸಿಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ವರ್ಕಿಗೆ ಅದು ಅನುಕೂಲ ಆಗುತ್ತೆ. ಹಾಗಂದು ಮಾತ್ರಕ್ಕೆ ನಾಳೆ ಬಂದ ತಕ್ಷಣ ನಮಗೆ ದೊಡ್ಡ ಮಟ್ಟದ ಒಂದು ಪೋಸ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತ ಪತ್ರಿಕೋದ್ಯಮದಲ್ಲಿ ಅದು ಸಾಧ್ಯವೇ ಇಲ್ಲ. ಪತ್ರಿಕೋದ್ಯಮದಲ್ಲಿ ಮೊದಲನೇದಾಗಿ ಒಂದು ನೀವು ಟೈಮ್ ಕಮಿಟ್ಮೆಂಟ್ ಇರಬೇಕು. ಅಂದರೆ ನನಗೆ ಭಾನುವಾರ ಬಂತು ಅಂದ ತಕ್ಷಣ ರಜೆ ಸಿಗಬೇಕು ಅಂತ ಹೇಳಿದ್ರೆ ಪತ್ರಿಕೋದ್ಯಮಕ್ಕೆ ಬರದೇ ಇರೋದೇ ಒಳ್ಳೆಯದು. ಇನ್ನೊಂದು ನಾನು 8 ಗಂಟೆ 9 ಗಂಟೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ಬಿಟ್ಟು ಬೇರೆ ಯಾವುದಾದ್ರೂ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನನಗೆ ಕ್ರಿಯೇಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಜನರದ್ದು ಅದು ಪೇಪರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಕ್ರಿಯೇಟಿವ್ ಇದ್ರೆ ಒಂದು ಸ್ಕ್ರಿಪ್ಟಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಕ್ರಿಯೇಟಿವಿಟಿ ಭಾಳ ಇಂಪಾರ್ಟೆಂಟು. ಹೀಗಾಗಿ ಕ್ರಿಯೇಟಿವಿಟಿ ಇದ್ದು ಕೆಲಸ ಮಾಡುವಂಥವ್ರಿಗೆ ಪತ್ರಿಕೋದ್ಯಮದಲ್ಲಿ, ಯಾಕಂತ ಹೇಳಿದ್ರೆ ಇಂಜಿನಿಯರಿಂಗ್ ಓದೋ, MBBS ಇಂಜಿನಿಯರಿಂಗ್ ಓದೋ, ಬೇರೆ ಬೇರೆ ಪದವಿಗಳನ್ನು ಪಡೆದು ನಿರುದ್ಯೋಗಿಗಳು ಆಗ್ತಾ ಇರುವಂಥವ್ರು ಭಾಳ ಜನ ಇದ್ದಾರೆ. ಆದರೆ ಪತ್ರಿಕೋದ್ಯಮವನ್ನು ಪಡೆದಂಥವ್ರಿಗೆ, ಭಾಳಷ್ಟು ಕ್ರಿಯೇಟಿವಿಟಿ ಇರುವಂಥವ್ರಿಗೆ ಪತ್ರಿಕೋದ್ಯಮದಲ್ಲಿ ಇನ್ನೂ ಓದ್ತಾ ಇರಬೇಕಾದ್ರೆ ಅವಕಾಶಗಳು ಹೆಚ್ಚು ಇರುವಂತಹ ಇವತ್ತಿನ ಮಟ್ಟಿಗೆ ಆ ರೀತಿಯಾಗಿ ಪತ್ರಿಕೋದ್ಯಮದಲ್ಲಿದೆ. ಅದು ಟಿವಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಬೇರೆ ಬೇರೆ ಕಡೆ ನೀವು ಪಿ ಆರ್ ಇದರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕ್ರಿಯೇಟಿವಿಟಿ ಇರಬೇಕು. ಕ್ರಿಯೇಟಿವಿಟಿ ಇದ್ದಾಗ ಮಾತ್ರ ನಿಮಗೆ ಆ ಉದ್ಯೋಗಗಳ ಆಪ್ಷನ್ ಮಾಧ್ಯಮದಲ್ಲಿ 2 ವರ್ಷ ಕಂಪ್ಲೀಟ್ ಮಾಡೋದಕ್ಕೂ ಮೊದಲೇ ನಿಮ್ಮ ಉದ್ಯೋಗ ನಿಮ್ಮನ್ನು ಆರಿಸ್ಕೊಂಡು ಬಂದಿರುತ್ತೆ. ಒಂದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್. ನೀವು ಯಾವುದಾದ್ರೂ ಒಂದು ಒಬ್ಬರ ಹತ್ರ ಹೋಗಿ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಆತ ಕೆಲಸ ಕೊಡೋದಕ್ಕೂ ಮೊದಲು ನಿಮ್ಮ ಕಮ್ಯುನಿಕೇಷನ್ ಗುರುತಿಸ್ತಾನೆ. ಇದು ಈ ಗಿರಾಕಿ ನಮಗೆ ವರ್ಕೌಟ್ ಆಗುತ್ತಾ ಇಲ್ವಾ, ಈತ ನಮ್ಮ ಕೆಳಗಡೆ ಕೆಲಸ ಮಾಡೋದಕ್ಕಾಗುತ್ತಾ ಇಲ್ವಾ, ಈತನಿಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಬಲ್ವಾ ಇಲ್ವಾ ಅನ್ನೋಂಥದ್ದನ್ನು ಆತ ತೂಕ ಮಾಡಿ ನೋಡ್ತಾನೆ. ಹೀಗಾಗಿ 2 ವರ್ಷದಲ್ಲಿ, ಈಗಾಗಲೇ 2ನೇ ವರ್ಷದಲ್ಲಿ ಇರುವಂಥವ್ರು ನಿಮ್ಮ ಟೈಮ್ ಇನ್ನೇನು ಕೆಲವು ತಿಂಗಳಲ್ಲಿ ಮುಗಿದಿದೆ. ಮತ್ತೊಂದು 1ನೇ ವರ್ಷದಲ್ಲಿರುವಂಥವ್ರಿಗೆ ಇನ್ನು 1 ವರ್ಷ ಬಾಕಿ ಇದೆ. ಈಗ ನಾವು ಓದುವಾಗಂತೂ ಬರೀ ಪ್ರಜಾಪ್ರಗತಿ 4-5 ಪೇಪರ್ ಇಂದ ತುಮಕೂರಲ್ಲಿ ಬೇರೆ ಯಾವ ಪೇಪರ್ಗಳು ಕೂಡ ಇರಲಿಲ್ಲ. ಆದರೆ ಇವತ್ತು ತುಮಕೂರಲ್ಲಿ 2-3 ಚಾನಲ್ ಆಗಿದೆ, ಲೋಕಲ್ ಚಾನಲ್ ಆಗಿದ್ದಾವೆ. ತುಮಕೂರಲ್ಲಿ 4-5 ಒಳ್ಳೊಳ್ಳೆ ಪತ್ರಿಕೆಗಳಿದ್ದಾವೆ. ಹೀಗಾಗಿ ಅವ್ರದ್ದು ಸಂಬಳ ಕೊಟ್ಟು ನಿಮ್ಮನ್ನ ಬರೆಸ್ಬೇಕು ಅಂತಲ್ಲ, ನೀವು ಬರೆದ್ರೆ ಈ 2 ವರ್ಷದಲ್ಲಿ ಬರೆಯೋದನ್ನು ಕಲಿತ್ರೆ 3ನೇ ವರ್ಷದಿಂದ ದುಡ್ಡು ಸಂಬಳ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕೂಡ ಜಾಸ್ತಿ ಸಿಗುತ್ತೆ. ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡಿ ಏಕಾಏಕಿ 4 ಸೆಮಿಸ್ಟರ್ ಮುಗಿಸ್ಕೊಂಡು 4ನೇ ಸೆಮಿಸ್ಟರ್ ಪಾಸ್ ಆಗಿದ ತಕ್ಷಣ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಕೇಳ್ಕೊಂಡು ಹೋದಾಗ ಅಲ್ಲಿ ಏನೂ ಕ್ರಿಯೇಟಿವಿಟಿ ಇಲ್ಲ, ಏನೂ ಕೆಲಸನೇ ಗೊತ್ತಿಲ್ಲ, ಏನೂ ಸ್ಕ್ರಿಪ್ಟ್ ಬರೋದೇ ಗೊತ್ತಿಲ್ಲ ಅಂತ ಹೇಳಿದಾಗ ಭಾಳಷ್ಟು ಸಮಸ್ಯೆಗಳದ. ಅದು ಎಡಿಟಿಂಗ್ ಫೀಲ್ಡ್ ಆಗಿರ್ಬೋದು, ಕ್ಯಾಮ್ರಾ ಫೀಲ್ಡ್ ಆಗಿರ್ಬೋದು, ರಿಪೋರ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಒಂದು PCR ಕೆಲಸ ಮಾಡುವಂಥದ್ದಾಗಿರ್ಬೋದು, ಬೇರೆ ಬೇರೆ ಒಳಗೆ ಒಂದು ಟಿವಿ ರನ್ ಮಾಡಬೇಕಾದ್ರೆ 18 ಡಿಪಾರ್ಟ್ಮೆಂಟ್ ಇರ್ತವೆ, ಒಂದು ಪೇಪರ್ ರನ್ ಮಾಡಬೇಕಾದ್ರೆ 18 ಡಿಪಾರ್ಟ್ಮೆಂಟ್ ಇರ್ತಾರೆ. ಆಯಾ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ ಆದರೆ ಆ ಎಕ್ಸ್ಪರ್ಟ್ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಈ 2 ವರ್ಷದಲ್ಲಿ ಆಗಬೇಕು. ಈ 2 ವರ್ಷದಲ್ಲಿ ಯಾವಾಗ ಆಗಬೇಕು ಅಂತ ಹೇಳಿದ್ರೆ 2 ವರ್ಷ 365 ದಿನನೂ ನೀವು ಓದಬೇಕು, 365 ದಿನನೂ ಕೆಲಸ ಮಾಡಬೇಕು, 365 ದಿನನೂ ಅದನ್ನೇ ಯೋಚನೆ ಮಾಡಬೇಕಂತಲ್ಲ. ಅವಕಾಶಗಳು ಸಿಕ್ಕಾಗ ಪ್ರತಿ ದಿನವೂ ಕೂಡ ನಿಮಗೆ ಯಾವ ರೀತಿಯಾಗಿ ಪಾಠಗಳು ಮಾಡ್ತಾರೋ ಅದೇ ರೀತಿ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ಟಿವಿ ಪೇಪರ್ ಈಗಿನ ಮಾಧ್ಯಮಕ್ಕೆ ಪ್ರಾಕ್ಟಿಕಲ್ ಭಾಳಷ್ಟು ಇಂಪಾರ್ಟೆಂಟು. ಥಿಯರಿಗಿಂತೂ ಕೂಡ ಪ್ರಾಕ್ಟಿಕಲ್ ಹೆಚ್ಚಾಗಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಆಗಿ ಯಾರು ಯೋಚನೆ ಮಾಡ್ತಾರೋ, ಪ್ರಾಕ್ಟಿಕಲ್ ಆಗಿ ಯಾರು ನಾವು ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡಿ ನಿರ್ಧಾರಗಳನ್ನು ಕಲ್ಕೊಳ್ತಾರೋ ಅವ್ರಿಗೆ ಈ 4 ಸೆಮಿಸ್ಟರ್ ಮುಗಿಯುವಷ್ಟರಲ್ಲಿ ಒಂದು ಕೆಲಸ ರೆಡಿಯಾಗಿರುತ್ತೆ. ಬೇರೆ ಬೇರೆ ಕಡೆ ರಿಜಿಸ್ಟ್ರೇಷನು ಅದು ಇದು ಅಂತ ಕೆಲಸಗಳ ಸಮಸ್ಯೆ ಆಗುತ್ತೆ. IT ಕಂಪ್ನಿಗಳಲ್ಲಿ ಸಮಸ್ಯೆ, ಬೇರೆ ಬೇರೆ ಕಡೆ ಸಮಸ್ಯೆ. ಆದರೆ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ, ಡಿಜಿಟಲ್ ಮಾಧ್ಯಮದಲ್ಲಿ ಆ ಸಮಸ್ಯೆ ಗೊತ್ತಿಲ್ಲ. ಹೀಗಾಗಿ ನಾವು ಈ 4 ಸೆಮಿಸ್ಟರಲ್ಲಿ ಯಾವ ರೀತಿಯಾಗಿ ಕಲಿತೀವಿ, ಯಾವ ರೀತಿಯಾಗಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೆಲಸ ನಿರ್ಧಾರ ಆಗುತ್ತೆ.
ಇವತ್ತು ನಾವು ಬಂದಿದ್ದೀವಿ, ನಾವೇನೋ ಹೇಳ್ತೀವಿ ಅಂತಲ್ಲ. ನಾವು ಇದ್ದಾಗ ಒಂದಷ್ಟು ಮಾಡಿದ್ವಿ, ಅಲ್ಲಿ ಹೋದ್ಮೇಲೆ ಒಂದಷ್ಟು ಕಲ್ತ್ವಿ, ಅದು ನಮಗೆ ಅನುಕೂಲ ಆಯಿತು. ನೀವು ಕೂಡ ಇದ್ದೀರಾ, ಈಗ ಇದ್ದಾಗ ಏನು ಕಲಿಬೇಕು ಅದನ್ನು ಕಲೀರಿ. ಇನ್ನು 2-3 ಸೆಮಿಸ್ಟರ್ ಆಗಿದ ತಕ್ಷಣನೇ ಯಾವುದಾದ್ರೂ ಒಂದು ಸಂಸ್ಥೆಗೆ ಹೋದಾಗ ಆ ಸಂಸ್ಥೆಯಲ್ಲಿ ನೀವು ಅಷ್ಟೇ ಕಲಿಯೋ ಥರ ಇರಬಾರ್ದು. ಸಂಸ್ಥೆ ಅಲ್ಲಿ ಸಿದ್ಧಾರ್ಥ ಸಂಸ್ಥೆಯಿಂದ ಬಂದರು, ರೆಡಿಯಾಗಿ ಬಂದಿದ್ದಾರಪ್ಪ, ಅವ್ರಿಗೆ ಏನೇ ಕೆಲಸ ಕೊಟ್ಟರು ಕೂಡ ಮಾಡ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಇರಬೇಕು. ಅವಾಗ ನಿಮಗೂ ಹೆಸರು, ಅದು ಸಂಸ್ಥೆಗೂ ಕೂಡ ಹೆಸರು ಅನ್ನೋದನ್ನು ಹೇಳಿ ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಾನು ರೆಡಿಯಾಗಿ ಬಂದಿರಲಿಲ್ಲ, ಏನು ಮಾತಾಡಿದ್ನೋ ನಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಮಾತಾಡಕ್ಕೆ ಬರೋಲ್ಲ ಅಂದ್ಬಿಟ್ಟು ತುಂಬ ಮಾತಾಡಿದ್ರು, ತುಂಬ ಅನುಭವನ ಹಂಚ್ಕೊಂಡ್ರು. ದಯಮಾಡಿ ನಮ್ಮ ಅರಿವು ವಿದ್ಯಾರ್ಥಿಗಳು ನಮಗೇನಂದರೆ ತಾವು ಹೆಸರು ಮತ್ತು ನಾವು ತಮ್ಮ ಕ್ಷೇತ್ರ ಎಲ್ಲಿ ಕೆಲಸ ಮಾಡ್ತಿರುತ್ತೆ ಪರಿಚಯ ಮಾಡ್ಕೊಂಡು ಭಗವಂತನ ಒಂದು ಯಶಸ್ವಿ ಹಾದಿಯಲ್ಲಿ ಮತ್ತಷ್ಟು ಅವರು ಇನ್ನೂ ಸಾಗಲಿ ಅಂತ ಹೇಳ್ತಾ, ಸೊ ಎಲ್ಲರೂ ಇದೀವಿ, ಒಂದು ರೀತಿ ಸಂಭ್ರಮದ ವಾತಾವರಣ, ಮತ್ತಷ್ಟು ಕಾರ್ಯಕ್ರಮಗಳನ್ನ ನೋಡೋದ್ರಲ್ಲಿ ಎಲ್ಲರೂ ಕೂಡ ನಾವು ಇನ್ವಾಲ್ವ್ ಆಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಂತಹ ಮಾಧ್ಯಮ ಸಂಸ್ಥೆಗೆ ನಾನು ಎಂದಿಗೂ ಚಿರಋಣಿಯಾಗಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಸೊ ಧನ್ಯವಾದಗಳು ಎಲ್ಲರಿಗೂ ಕೂಡ. ಸ್ವಲ್ಪ ಹಿಂದೆಗಡೆ ಬರೋ, ಹಂಗೆ ಹಿಂದೆಗಡೆ. ಓಕೆ ಇದೇ ಕಾಲದಿಂದ ಹಳೆ ವಿದ್ಯಾರ್ಥಿ ಸರ್ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಸರ್, ಹಳೆ ಹಿರಿಯ ವಿದ್ಯಾರ್ಥಿ ನೋಡಿ. ಈಗ ಸಿದ್ಧಾರ್ಥ ಮಾಧ್ಯಮದ ಹಳೆ ವಿದ್ಯಾರ್ಥಿಗಳು ಒಕ್ಕೂಟ ಏನು ಮಾಡಿದ್ರು, ಅದಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ನಾವು ಏನು ಹೇಳಬೇಕು ಅನ್ನೋದು ಖುಷಿ ಆಗಿದೆ. ಎಲ್ಲರೂ ಈಗ ಪ್ರತಿ ವರ್ಷ ಸೇರಬೇಕು ಅನ್ನೋ ಒಂದು ದೊಡ್ಡ ಆಸೆ ಆಕಾಂಕ್ಷೆ ಇಟ್ಕೊಂಡು ಈ ಸಂಘನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಜೊತೆ ನಿಂತರೆ ಇನ್ನೂ ಚೆನ್ನಾಗಿ ಮಾಧ್ಯಮ ಸಂಸ್ಥೆಗೂ ಅನುಕೂಲ ಆಗೋಕ್ಕೆ, ಮತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಸ್ನೇಹ ಸಮ್ಮೇಳನ ಹಿಂಗೆ ಕಂಟಿನ್ಯೂ ಆಗಬೇಕು ಅನ್ನೋಕ್ಕಾಗಿ ಎಲ್ಲರೂ ಮುನ್ನಡೆಯೋಣ ಅಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಸ್ವಲ್ಪ ನರ್ವಸ್ ಆಗ್ತಿದೆ. ಓಕೆ, ಇರಲಿ. ನಮ್ಮ ಸೀನಿಯರಿಂದ ನಾವು ಕಲ್ತ್ಬಿಟ್ಟು ನಾವು ಸಂಭ್ರಮ ಮಾಡಿರೋದು. ಇಲ್ಲೇ ಗಿರಿಯಣ್ಣ ಇದ್ದಾರೆ, ಇಲ್ಲೇ ಗಿರಿಯಣ್ಣ ಆಗಿರ್ಬೋದು, ಸಂತೋಷ್ ಆಗಿರ್ಬೋದು, ವಿಷ್ಣುವಣ್ಣ ಆಗಿರ್ಬೋದು, ಶ್ರೇಯಸ್ ಅಣ್ಣ ಆಗಿರ್ಬೋದು, ಅವ್ರ ಮುಖಾಂತರ ಅವ್ರನ್ನ ನೋಡ್ಕೊಂಡೆ ನಾವು ಕಲ್ತಿದ್ದು. ಗಿರಿಯಣ್ಣನ ಮರೆಯಂಗಿಲ್ಲ, ಯಾಕಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದ್ಸತಿ ಯೋಚನೆ ಮಾಡಿದಾಗ. ಊಟ ಇಲ್ಲದಿರೋ ಟೈಮಲ್ಲಿ ಊಟ ಹಾಕಿದ್ದಾರೆ. ಎಕ್ಸಾಮ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸೀನಿಯರ್ಸು. ಅವಾಗ ಈಗ ಅನ್ನೋ ಕ್ಲಾಶ್ ಇದ್ದಿಲ್ಲ. ಕಲಿಯೋದಕ್ಕೂ ಹೊರಗಡೆ ಹೋಗಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಏನೇ ಕೆಲಸ ಮಾಡ್ತೀರಾ ಅಥವಾ ಎಲ್ಲೇ ಹೋಗ್ತೀರಾ ಅಂದ್ರೂ ಆ ಕೆಲಸನ ಪ್ರೀತಿಸಿದ್ರೆ ತಾನಾಗೆ ಬರುತ್ತೆ ಎಲ್ಲರೂ. ಅಷ್ಟೇ. ಥ್ಯಾಂಕ್ ಯು. ರೂಟೀನ್ ಹೋಗ್ಬಿಟ್ಟು ನಾನಿವಾಗ ಕರೆಂಟ್ಲಿ ಒಂದು ಹಾಸ್ಪಿಟಲಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಹೋದರೆ ಬರೀ ಮೀಡಿಯಾನೇ ಅಲ್ಲ, ಬೇರೆ ಥರನೂ ನಾನು PR ಆಗಿ ಜಾಯಿನ್ ಆಗಿದ್ದು, ಇವಾಗ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಕ್ರಿಯೇಟಿವ್ ಆದಷ್ಟು ಹೊಸ ಫೀಲ್ಡ್ಗೆ ಹೋಗ್ಬೋದು, ಅದೇ ಸೇಮ್ ಫೀಲ್ಡಲ್ಲೇ ಹೊಸತನ ಅಂದ್ಕೊಂಡು ರೂಢಿ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡ ಸೀನಿಯರ್ ಪ್ರೊ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಹೇಳಬೇಕಂದ್ರೆ ಸದ್ಯದಲ್ಲಿ ಹಿಂದಿನ ಈಗಿನ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ವಿನಂತಿ. ಈಗ ಕೃಷ್ಣ ಹೇಳ್ದಂಗೆ AI ಅಂತ ಒಂದು ಆರ್ಟಿಫಿಷಿಯಲ್ ಇದೆ, ಅದನ್ನು ಯಾರು ಕ್ಲೀನಾಗಿ ಬೇಗ ಕಲ್ತ್ಕೊಂಡ್ರೆ ಅವ್ರಿಗೆ ಫ್ಯೂಚರ್ ಅಂತೂ 100% ಕ್ರೆಡಿಟ್ ಅಂತ. ಈಗ ನಾನು ವರ್ಕ್ ಮಾಡ್ತಾ ನಾನು ಕಲಿತಾ ಇದ್ದೀನಿ. ದಯಮಾಡಿ ಎಲ್ಲರೂ ವಿದ್ಯಾರ್ಥಿಗಳಲ್ಲಿ ಒಂದು ಅಂತ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾನು ಹೆಂಗೆ ಕೆಲಸ ಮಾಡ್ದೆ ಅಂತ ಪ್ರೆಸೆಂಟ್ ಬಂದು ನಾನು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತೀನಿ. ಅಂದರೆ ನಾನು ಒಂದು PUCಯಿಂದನೂ ಸ್ವಂತವಾಗಿ ನಾನು ಓನಾಗಿ ಬೇರೆ ಕೆಲಸ ಮಾಡಿಕೊಂಡು ಸೆಕ್ಯೂರಿಟಿ ಕೆಲಸ ಇವೆಲ್ಲ ಮಾಡ್ಕೊಂಡು ಓನಾಗಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನಾನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರು ಪ್ಲಸ್ ಸೈಬರ್ ಸೆಂಟರ್ ಮಾಡಿ
ಮುದ್ದೆ ಸಾರೇ ನಮ್ಮ ಇದನ್ನ ಓಪನಿಂಗ್ ಕೂಡ ಬಂದಿದ್ರು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಕಡೆಗೆ. ಅಂದರೆ ಮೀಡಿಯಾ ಫೀಲ್ಡ್ಗೆ ಹೋಗ್ಬೇಕು ಅಂತ ನನಗೆ ಆಸಕ್ತಿ ಇತ್ತು. ಬಟ್ ನನ್ನ ಉದ್ದೇಶ ಏನಂದರೆ ಒಬ್ಬರ ಹತ್ರ ಹೋಗಿ ಕೆಲಸ ಮಾಡಿ ನನ್ನ ಸ್ವಂತ ಉದ್ಯೋಗ ಯಾವುದಾದ್ರೂ ಆಗಲಿ ನಾನು ಓನಾಗಿ ಮಾಡಬೇಕು, ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮೀಡಿಯಾಗೆ ಹೋಗಿಲ್ಲ ಅಷ್ಟೇ. ಬಟ್ ನಾನು ನಾಲೆಜ್ಗೋಸ್ಕರ ನನ್ನ ಸ್ವಂತ ಅನುಭವಕ್ಕೋಸ್ಕರ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಂಡು ಓದಿದೆ. ಥ್ಯಾಂಕ್ ಯು. ಅಂದರೆ ನೀವು ಅಷ್ಟೇ ಸ್ಟೂಡೆಂಟ್ಸು ಓದಬೇಕಾದ್ರೆ ಪಾರ್ಟ್ ಟೈಮ್ ಉದ್ಯೋಗ ಯಾವುದಾದ್ರೂ ಮಾಡಿ ಅಥವಾ ಯಾವುದಾದ್ರೂ ಇದರಲ್ಲಿ ಪ್ರಜಾವಾಣಿ, ಪ್ರಜಾಪ್ರಗತಿ ಈ ಥರ ಇರ್ತಾವಲ್ಲ, ಅಲ್ಲೋಗಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬರುತ್ತೆ. ಈ ಎಕ್ಸ್ಪೀರಿಯನ್ಸ್ಗಿಂತ ದೊಡ್ಡದು ಯಾವುದೂ ಇರಲ್ಲ ಮನುಷ್ಯನಿಗೆ. ಅನುಭವ ಅನ್ನೋದು ತುಂಬ ಪಾಠ ಕಲಿಸುತ್ತೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಮೋದ್ ಕುಮಾರ್ ವಿಕಾಸ್ ಇಂಡಿಯನ್. ಬನ್ನಿ ಪ್ರಮೋದ್ ಕುಮಾರ್, ಇದು ನಿಮ್ಮೆದಕ್ಕೆ ಮತ್ತೆ ಕರೆಯಲ್ಲ, ಇನ್ನೊಂದು ವರ್ಷ ಬಿಟ್ಟು ಕರಿತೀವಿ. ಬನ್ನಿ ಪ್ರಮೋದ್. ನಾವು ಶಾರ್ಟ್ ಮೂವಿ ಮಾಡಿದ್ದು, ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಡಿ, ಎಲ್ರಿಗೂ ಶೇರ್ ಮಾಡ್ತೀವಿ. ಬಿಳ್ಳೋಟ ಎಸ್ಟೇಟ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಮೂಲತಃ ನಾನು ಬಳ್ಳಾರಿಯವರು. ನಾನು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ವಿಂಗಿಗೆ ರಾಜಕೀಯ ವಿಶ್ಲೇಷಕನಾಗಿ ನೇಷನ್ ವಿತ್ ತಮ್ಮ ಅನ್ನೋ ಒಂದು ತಂಡಕ್ಕೆ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಜನಾರ್ದನ್ ರೆಡ್ಡಿ ಸರ್ ಅವ್ರಿಗೆ ಕಂಟೆಂಟ್ ಕೂಡ ಬರ್ಕೊಡ್ತಾ ಇದ್ದೀನಿ. ಜೊತೆಗೆ ವಿಜಯವಾಡಲ್ಲಿ ಕೆಲಸ ಮಾಡ್ತೀನಿ, ಜೊತೆಗೆ ಕೃಷಿನೂ ಮಾಡ್ತೀನಿ. ಆಮೇಲೆ ನಾನು ಮೊದಲೇದಾಗಿ ಕ್ಯಾಂಪಸ್ ಹತ್ಕೊಂಡು ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ತುಮಕೂರಿಗೆ ಬರಬೇಕಾದ್ರೆ ಸಾಕಷ್ಟು ತೆರೆಯನ್ನು ಓಡ್ತಾ ಇತ್ತು. ಇವತ್ತು ಅಂದರೆ ರಿಪೀಟು ಈ ಸಂಭ್ರಮ ಬರ್ಬೇಕಾದ್ರೆ ನನಗೆ ಮತ್ತೆ ಮರುಕಳಿಸ್ತು. ಅಂದರೆ ಕಿಟಕಿ ಕುಂತಾಗ ಗಾಳಿ ಬರುತ್ತೆ, ಊರ ಬರುತ್ತಲ್ಲ, ಆ ಗಾಳಿ ಜೊತೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಕೆಲವು ದುಗುಡನ ಹಂಚ್ಕೊತಾ ಇದೆ ಅದ್ರ ಜೊತೆಗೆ. ಅಂದರೆ ನೆಕ್ಸ್ಟ್ ಏನಾಗುತ್ತೋ ಏನಿಲ್ಲೋ ಈ ಥರದೊಂದು ಯಾವಾಗಲೂ ಕಾಡ್ತಾ ಇತ್ತು. ಬಟ್ ಇವತ್ತು ನನಗೆ ಅದು ರಿಪೀಟ್ ಆಯಿತು. ಹೌದಲ್ಲ, ಅವತ್ತು ಏನು ಇಲ್ಲದಂಗೆ ತುಮಕೂರಿಗೆ ಬರಬೇಕಾದ್ರೆ ಇದೇ ಬಸ್ ಗೌರ್ಮೆಂಟ್ ಬಸ್ಸಲ್ಲೇ ಕುತ್ಕೊಂಡು ಬಂದ್ವಿ. ಇವತ್ತು ತುಮಕೂರು ನಮಗೆ ಸಾಕಷ್ಟು ಬದುಕನ್ನು ಕಲಿಸ್ಕೊಟ್ಟಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಕಾಲೇಜಲ್ಲಿ ನಮ್ಗೆ ಯಾವಾಗಲೂ ಹೆಮ್ಮೆ ಇದ್ದೇ ಇರುತ್ತೆ. ಕಾರಣ ಅಂದರೆ ನಾವು 0 ಇಂದ ಬಂದವರು ಇಲ್ಲಿಗೆ. ಬಟ್ 0 ಇಂದ ಒಂದಿಷ್ಟು ಜ್ಞಾನ ಪಡ್ಕೊಂಡು ನಮ್ಮದೇ ಆದಂಥ ಒಂದು ಸ್ವಂತ ಇವತ್ತು ಅಟ್ಲೀಸ್ಟು ಒಟ್ಟು ಮಟ್ಟಕ್ಕೂ ಬೇಡ ಒಂದಿಷ್ಟು ಜನ ಗುರುತಿಸ್ತಾರೆ ಅಂದರೆ ಅದು ಸಿದ್ಧಾರ್ಥ ಕಾಲೇಜ್ ಅಂತಾರೆ. ಈಗ ಸದ್ಯ ಸುವರ್ಣ ನ್ಯೂಸಲ್ಲಿ ತುಮಕೂರಿನ ಕರೆಸ್ಪಾಂಡೆಂಟ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಅಲ್ಲಿ 7-8 ವರ್ಷದಿಂದ ಕೂಡ ಕೆಲಸ ಮಾಡ್ತಿದ್ದೀನಿ. ಒಂದು ನಮಗೆ ಈ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಒಂದು ಹೆಮ್ಮೆ ವಿಚಾರ ಏನು ಅಂತ ಅಂದರೆ, ನಾವು ಓದುವಂತಹ ಸಂದರ್ಭದಲ್ಲಿ ಇಡೀ ತುಮಕೂರಿನಲ್ಲಿ ಮಾಧ್ಯಮ ಅಧ್ಯಯನ ಅನ್ನೋ ಒಂದು ಕೇಂದ್ರ ಇದ್ದಿದೆ ಈ ಸಿದ್ಧಾರ್ಥದಲ್ಲಿ. ಸೊ ಹಾಗಾಗಿ ನಮಗೆ ಸಿಕ್ಕಂಥ ಒಂದು ಆಪರ್ಚುನಿಟಿ ನಿಜವಲ್ಲೂ ಕೂಡ ಕಾಲೇಜ್ ಕಡೆಯಿಂದ ನಿಜವಲ್ಲೂ ಖುಷಿ. ಯಾಕೆಂತಂದರೆ ಮಾನ್ಯ ಗೃಹ ಸಚಿವರು ಅವರ ಒಂದು ದೂರದೃಷ್ಟಿಯಿಂದಲೇ ಈ ಒಂದು ಸೆಂಟರ್ನ ಓಪನ್ ಮಾಡಿದರು. ಅದಾದ ಬಳಿಕ ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು, ನಮ್ಮ ಅದೃಷ್ಟ ಮತ್ತು ಸಂಸ್ಥೆ ಅದನ್ನು ಮಾಡಿಕೊಟ್ಟಿದ್ದು ಕೂಡ ನಮ್ಗೆ ಅವಕಾಶ ಸಿಕ್ಕಿದ್ದು ಅಂತ ಹೇಳ್ಬೋದು. ಆನಂತರ ನಮಗೆಲ್ಲ ಒಂದಷ್ಟು ಇಲ್ಲಿ ತರಬೇತಿ ಪಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆಲ್ಲ ಅವಕಾಶ ಇತ್ತು. ಆನಂತರ ನಾವು ನೇರವಾಗಿ ಕಾಲೇಜ್ ಮುಗಿಸಿ 1 ತಿಂಗಳಿಗೆ ನಾವು ರಿಕ್ರೂಟ್ಮೆಂಟ್ ಆಗಿದ್ದು ಹೋಗಿ ಕೆಲಸ ಸೇರಿಕೊಂಡಿದ್ದು. ಆನಂತರ ನಿರಂತರವಾಗಿ ವಿವಿಧ ಚಾನಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸದ್ಯಕ್ಕೆ ಈಗ ನಮ್ಮ ರಘು ಮತ್ತು ಮುದ್ದೇಸರು ಇವರೆಲ್ಲ ಸೇರಿ ಒಂದು ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಂದು ಮೊದಲ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಇದರಲ್ಲಿ ಸಂಘದಲ್ಲಿ ರಘು ನಮ್ಮನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡಿದ್ದಾರೆ. ಆದರೆ ನಾನು ಏನು ಬಂದು ಮಾಡೋಕ್ಕಾಗಿಲ್ಲ ರಘು, ಯಾಕೆಂದರೆ ನನ್ನ ಕೆಲಸದ ಒತ್ತಡದಿಂದ ಬರಲಿಕ್ಕಾಗಿಲ್ಲ. ಅದು ಚೆನ್ನಾಗಾಗಿದೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಇನ್ನಷ್ಟು ಜನ ನಿಮ್ಮ ಸ್ನೇಹಿತರೇನಿದ್ದಾರೆ ಅವ್ರನ್ನೂ ಕರೆತರೋ ಪ್ರಯತ್ನ ಮಾಡಿ ಇನ್ನಷ್ಟು ಒಂದು ಸಂಪರ್ಕವಾಗಿ ಬೆಳಗ್ಗೆ ಒಂದು ಏನು ಸೆಂಟರ್ಗೂ ಮತ್ತು ಹಿರಿಯ ವಿದ್ಯಾರ್ಥಿಗಳ ನಡುವೆ ಒಂದು ಸಂಪರ್ಕ ಆಗಿ ಇದು ಚೆನ್ನಾಗಿ ಒಂದು ಒಕ್ಕೂಟ ಬೆಳೀಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ರಿಗೂ ಧನ್ಯವಾದ. ನನ್ನ ಹೆಸರು ಗಿರೀಶ್, ಮೂಲತಃ ಕನಕಪುರದವನು. ನಾನು 2016 ಹುಟ್ಟು ಪ್ರೆಸೆಂಟ್ ಗೌರಿ ಕಲ್ಯಾಣ ಸೀರಿಯಲ್ನ ಕ್ರಿಯೇಟಿವ್ ಹೆಡ್ ಕೆಲಸ ಮಾಡ್ತಾ ಇದ್ದೀನಿ, ಕಲರ್ಸ್ ಕನ್ನಡ. ಸೊ ನಾನು ಒಂದೆರಡು ವಿಚಾರ ಹೇಳಬೇಕು ಅಂದ್ಕೊಂಡಿದ್ದೀನಿ. ಒಂದು, ಹಳೆ ವಿದ್ಯಾರ್ಥಿ ಒಕ್ಕೂಟ ಅಂತ ನಾವೇನು ಮಾಡಿದ್ದೀವಲ್ವ, ನಮಗೆ ಅದ್ರದ್ದು ಕ್ಲಿಯರ್ ಕಟ್ಟಾಗಿ ಏನೇನು, ಅದ್ರ ರೂಪುರೇಷೆಗಳೇನು, ಅದ್ರ ಪ್ಲ್ಯಾನಿಂಗ್ ಏನು,
ನಾವು ನೆಕ್ಸ್ಟ್ ಅದನ್ನು ಏನು ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಬೇಕಿತ್ತು ಅನ್ನೋದು ನನಗೊಂದು ಅಭಿಪ್ರಾಯ ಇದೆ. ಯಾಕಂದರೆ ನಾನು ಒಂದು ಶೂಟಿಂಗಿಗೆ ಅಂತ ನಾವೆಲ್ಲೋ ಹೊರಗಡೆ ಹೋಗಿದಾಗ ಒಂದು ದೊಡ್ಡ ಲೇಔಟ್ನೇ ಕ್ರಿಯೇಟ್ ಮಾಡಿದರು, ಹಳೆ ವಿದ್ಯಾರ್ಥಿಗಳ ಸಂಘದ ಲೇಔಟ್ ಅಂತೇಳಿ. ಅದು ತುಂಬ ಬೇರೆ ಬೇರೆ ಕಡೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಥರ ಏಜೆನ್ಸಿಗಳು ಬೆಳೆಸ್ತಾ ಹೋಗಿದ್ದಾರೆ. ಅವನ್ನೆಲ್ಲ ನೋಡಿದಾಗ ನಮ್ಮದು ಒಂದು ಒಕ್ಕೂಟ ಇರಬೇಕು, ನಮ್ಮದು ಒಂದು ಸಂಘ ಇರಬೇಕು ಅನ್ನೋ ಆಸೆಗಳು ನಮಗೂ ಇದೆ. ಅದನ್ನು ನಮ್ಮ ಸೀನಿಯರ್ಸ್ ಮಾಡಿದ್ದಾರೆ, ತುಂಬ ಖುಷಿ. ಬಟ್ ಅದೊಂದು ಸೀರಿಯಸ್ ಆಗಿ ಮೂವ್ ಆಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಅದರಲ್ಲಿ ನಾನು ಹೇಳ್ತಿರೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಅದನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೊಂದು ನೀಟಾಗಿರೋ ರೂಪುರೇಷೆಗಳನ್ನು ಹಾಕಿ ನಾವೇನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅನ್ನೋದನ್ನೊಂದು ಕ್ಲಾರಿಟಿ ಕೊಟ್ಟರೆ ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ನೀವು ಗಮನಕ್ಕೆ ತಗೋಬೇಕು ಅನ್ನೋದೊಂದು. ಇನ್ನೊಂದು, ಈಗಿನ ವಿದ್ಯಾರ್ಥಿಗಳಿಗೆ ನಾನು ಆ್ಯಕ್ಚುಲಿ ಶಿವಕುಮಾರ್ ಸರ್ ಮಾತಾಡ್ತಿರ್ಬೇಕಾದ್ರೆ ಒಂದು ರೌಂಡ್ ಬಯಸ್ಕೊಂಡಂಗೆ ಇತ್ತು. ಬಟ್ ಅದು ಮೀರಿನೂ ಒಂದು ಮಾತು ಹೇಳ್ತೀನಿ. ಮಾಧ್ಯಮ ಅಂದರೆ ನಾನು ನ್ಯೂಸ್ ಪೇಪರು ಮತ್ತು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ನ್ಯೂಸ್ ಚಾನಲ್ಗಳಿದೆ, ಅದ್ರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಸ್ ಇದೆ. ಸೊ ನೀವು ಅದ್ರ ಕಡೆನೂ ಗಮನ ಹರಿಸಿದ್ರೆ ತುಂಬ ಒಳ್ಳೆ ಎಕ್ಸ್ಪೋಸರ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಕನ್ನಡದಲ್ಲಿ ಸುಮಾರು 38 ಲಕ್ಷ ಆಡಿಯನ್ಸ್ನ ಹೊಂದಿರುವಂಥ, ಅಂದರೆ ಮಾಧ್ಯಮಕ್ಕಿಂತ ಅಂದರೆ ನ್ಯೂಸ್ ಚಾನಲ್ಗಳಿಗಿಂತ ಹೆಚ್ಚು ಎಂಟರ್ಟೈನ್ಮೆಂಟ್ ಚಾನಲ್ಗಳಿಗೆ ಆಡಿಯನ್ಸ್ ಇರೋದ್ರಿಂದ ಅಲ್ಲಿ ಉದ್ಯೋಗ ಅವಕಾಶಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಕತೆ ಬರೆಯೋದಾಗಿರ್ಬೋದು, ಅಲ್ಲೂ ಕೂಡ ಟೆಕ್ನಿಕಲಿ ಕ್ಯಾಮ್ರಾಗಳಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಎಲ್ಲವೂ ಇದೆ. ಸೊ ಅಲ್ಲೂ ಕೂಡ ಅಂದರೆ ನಾನು ಒಂದು ಹೇಳ್ತೀನಿ, ನಾನು ಇಲ್ಲಿ ಹೇಳ್ಬಾರ್ದು ಗೊತ್ತಿಲ್ಲ. ಝೀ ಫಿಕ್ಷನ್ ಅಂತ ಏನಿದೆಯಲ್ಲ, ಝೀ ಕನ್ನಡ ಫಿಕ್ಷನ್, ಉಜ್ರೆಯ ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಲ್ಲಿದ್ದಾರೆ. ಆ್ಯಂಡ್ ಅಲ್ಲಿ ತಗೊಳ್ಳೋ ಸಂಬಳ ಹೆಂಗಿರುತ್ತೆ ಅಂದರೆ, ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 1 ಲಕ್ಷ ಇರುತ್ತೆ. ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಅವನು ಆಗ್ತಾನೆ ಡಿಗ್ರಿ ಮುಗಿಸಿ 1 ವರ್ಷ ಕೆಲಸ ಮಾಡಿ ಅಲ್ಲಿ ಬಂದು ಸೇರ್ಕೊತಾನೆ, 1 ಲಕ್ಷ ಸಂಬಳ ತಗೋತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಯಾಕೆ ಅಲ್ಲಿ ಹೋಗಬಾರ್ದು ಅನ್ನೋದು ಯಾವಾಗಲೂ ಬರೆಯುವಂಥದ್ದು. ದಯವಿಟ್ಟು ಅದ್ರ ಕಡೆನೂ ಗಮನ ಕೊಡಿ. ಇಲ್ಲಿ ಯಾರು ಈಗಿನ ವಿದ್ಯಾರ್ಥಿಗಳಿದ್ದೀರೋ ಸ್ವಲ್ಪ ಅದ್ರ ಕಡೆನೂ ಗಮನ ಕೊಟ್ಟರೆ ಒಂದು ಒಳ್ಳೆ ಭವಿಷ್ಯವನ್ನು ಅಲ್ಲೂ ಕಟ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಮತ್ತೆ ಬರೀ ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಇನ್ಫ್ಲುಯೆನ್ಸರ್ಸ್ ಮತ್ತೆ ಯೂಟ್ಯೂಬ್ ಬೇರೆ ರೀತಿಯಲ್ಲೇ ಬೆಳೀತಾ ಇದೆ. ಒಂದು ದೊಡ್ಡ ಫಂಡನ್ನ ಪ್ರೌಡ್ ಮಾಡುವಂಥ ಮತ್ತೆ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಅದು ಯೂಟ್ಯೂಬ್. ಸೊ ನಾವು ಹೇಳೋದಿಷ್ಟೇ, ಒಬ್ಬ ಎಡಿಟರ್ಸ್, ಒಬ್ಬ ಕ್ಯಾಮ್ರಾಮನ್, ನಾವಿಲ್ಲಿ ಕಲ್ತಿರೋದನ್ನ ನಾವಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಇವತ್ತು ಯೂಟ್ಯೂಬ್ನಲ್ಲಿ ಲಕ್ಷಾಂತರ ರೂಪಾಯಿನ ತಿಂಗಳಿಗೆ ದುಡಿದು ಮನೆಗಳನ್ನ ಕಟ್ಟಿಸಿ ಜಮೀನುಗಳನ್ನ ತೆಗೆದು ಅವರೇ ಲೈಫಲ್ಲಿ ಸೆಟ್ಲ್ ಆಗ್ತಿರುವಂಥ ಎಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆನೇ ಇದ್ದಾವೆ. ನಾವು ಇವ ಅಮರ್ ಪ್ರಸಾದ್, ನಮ್ಮ ಜೊತೆಗೆ ನಾನು TV9 ನಾನು ಇಲ್ಲಿ ಬಿಡ್ತಿದ್ದಂಗೆ TV9 ಕೆಲಸಕ್ಕೆ ಸೇರಿದ್ದೆ. ಅವಾಗ ಅವ್ರು ಅಲ್ಲಿ ನಮ್ಮ ಕೊಲೀಗ್ ಆಗಿದ್ರು. ಅವ್ರು ಅಲ್ಲಿಂದ ಕೆಲಸ ಬಿಟ್ಟು ಇವತ್ತು ಮಸ್ತ್ ಮಗ ಒಂದು ಯೂಟ್ಯೂಬ್ ಚಾನಲ್ ತಗೊಂಡಿದ್ದಾರೆ. ಅವರ ಮಂತ್ ರೆವಿನ್ಯೂ 7 lakhs. ಒಂದ್ಸಲ ಸಿಕ್ಕಿ ಮಾತಾಡಿದಾಗ ಶಾಕ್ ಆದೆ ನಾನು ಅವ್ರ ಹತ್ರ ಮಾತಾಡಿದಾಗ. ಮಂತ್ಲಿ ರೆವಿನ್ಯೂ 7 lakhs ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್. ಕಿರಣ್ ಹೇಳಿದ್ರು, ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ. ಹೌದು, ಯಾರ ಕೈಗೂ ಕೆಲಸ ಮಾಡಕ್ಕೆ ಇಷ್ಟ ಇಲ್ದಿರೋ ನಾವು ಹಿಂಗೆ ಕಲ್ತಿರೋಂಥ ವಿದ್ಯೆನ ಬಳಸ್ಕೊಂಡು ನಾವೇನು ಸಂಪಾದನೆ ಮಾಡ್ಬೋದು ಅನ್ನೋದು ಕೂಡ ಇವತ್ತು ಒಂದು ವೃತ್ತಿರಂಗದ ಒಂದು ಮೇನ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಎಲ್ಲ ವಿಂಗಲ್ಲೂ ನಾವು ಯೋಚನೆ ಮಾಡಬೇಕು. ಯಾರೋ ಎದುರಿಗೆ ಬಿದ್ದುಕೊಂಡು ಯಾರೋ ಕೈ ಕೆಳಗೆ ಕೆಲಸ ಮಾಡಿ ಅವ್ರು ಹೇಳೋ ಸುದ್ದಿಗಳನ್ನ ಬರೆಯೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಶಿವಕುಮಾರ್ ಸರ್ ಹೇಳ್ದಂಗೆ ಅಂದ್ರೆ ನಿಷ್ಠೂರವಾಗಿ ನಾವು ಯಾವುದನ್ನ ಸತ್ಯವನ್ನ ಹೊರಗೆ ತರಬೇಕು ತರುವಂಥ ಸಾಧ್ಯತೆಗಳು ನಮ್ಮ ಕೈಗೆ ಕೆಳಗೆ ಇದಾವೆ. ಇವತ್ತು ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಿದೆ. ಸೊ ಅದ್ರ ಕಡೆನೂ ಗಮನ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾನಿಲ್ಲ ಹಳೆ ವಿದ್ಯಾರ್ಥಿ ಹೊಸ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಲ್ಲ. ಯಾವಾಗಲೂ ನನಗಿದೊಂದು ಮನೆ, ನನ್ನಿದೊಂದು ಕುಟುಂಬ ಅಂತಾನೆ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು. 316 ಬ್ಯಾಚಲ್ಲೇ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗಿರೀಶ್ ಕನಕಪುರ ಅವರು ನನಗೆ ಸೀನಿಯರು, ನ್ಯಾಷನಲ್ ಕಾಲೇಜಿಂದನೂ ಕೂಡ ಸೀನಿಯರೇ. ನಾನೀಗ ಪ್ರೆಸೆಂಟು ಗ್ಯಾರಂಟಿ ನ್ಯೂಸಲ್ಲಿ ಸೀನಿಯರ್ ರಿಕ್ರೂಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದು ಒಂದು ನನ್ನ ಅಂಡರು 40ಕ್ಕೂ ಹೆಚ್ಚು ಜನ ರಿಪೋರ್ಟರ್ಸ್ಗಳು ಬರ್ತಾರೆ. ಮೆಟ್ರೋ, ಕ್ರೈಮ್, ಫಿಲಮ್ ಮತ್ತು ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ಗಳನ್ನ. ಇವರಷ್ಟು ಜನನ ಹ್ಯಾಂಡಲ್ ಮಾಡೋದೇ ನಮ್ಮ ಕೆಲಸ. ಅಂತಂದರೆ ಅವ್ರು ಕರೆಕ್ಟಾಗಿ ಸುದ್ದಿ ಕಳಿಸ್ತಾ ಇದ್ದಾರಾ ಇಲ್ವಾ, ಅವ್ರು ಕಳಿಸುವಂಥ ಸುದ್ದಿನಲ್ಲಿ ಏನು ಇಂಪಾರ್ಟೆನ್ಸ್ ಇದೆ, ಏನು ಇಂಪಾರ್ಟೆಂಟ್ ಇಲ್ಲ, ಇದೆಲ್ಲವನ್ನು ಕೂಡ ನೋಡಿಕೊಂಡು
ಯಾವುದು ಬ್ರೇಕಿಂಗ್ ಹಾಕ್ಸ್ಬೇಕು, ಯಾವುದು ಹೋಲ್ಡ್ ಮಾಡಿಸ್ಬೇಕು, ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಹೈಪ್ ಆಗುತ್ತೆ, ಈ ಥರ ಸುದ್ದಿಗಳನ್ನ ಇದು ಮಾಡುವಂಥದ್ದೇ ನಮ್ಮ ಕೆಲಸ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಫರ್ಹಾ ಅಂತ. ನಾನು 2005-2007 ಬ್ಯಾಚಿಂದ. ಶ್ವೇತಾ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಬ್ಯಾಚಿಂದ ಇನ್ನು 2 ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಬಗ್ಗೆ ತುಂಬ ಪ್ರೇಸ್ ಮಾಡಿ ಹೇಳಿದ್ದಾರೆ. ಅಷ್ಟೊಂದು ಪ್ರೇಸ್ ಮಾಡೋಕ್ಕಿರಲಿಲ್ಲ. ಸೊ ಟಾಪರ್ ಇವರೇನೆ, ಬಟ್ ಇತ್ತು ಸ್ವಲ್ಪ ಕಾಂಪಿಟೇಷನ್, ಹಿಂದೆ ಮುಂದೆ. ಬಟ್ ಫೈನಲಿ ಗೋಲ್ಡ್ ಮೆಡಲಿಸ್ಟ್ ಯಾರು? ಶ್ವೇತಾ ಅವರು. ಮತ್ತು ಜಾಬ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇಲ್ಲಿಂದ ಮೀಡಿಯಾ ಅನಲಿಸ್ಟ್ ಆಗಿ ನಾನು ಫಸ್ಟ್ ಜಾಬ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಅಲ್ಲಿಂದ PR ಆಗಿ ವರ್ಕ್ ಮಾಡ್ತಾ ಇದ್ದೆ. ದೆನ್ ಆಫ್ಟರ್ ಫ್ಯೂ ಇಯರ್ಸ್ ಆದಮೇಲೆ ದುಬೈಗೆ ಶಿಫ್ಟ್ ಆದೆ ನಾನು. ಅಲ್ಲೂ ಕೂಡ ಸ್ವಲ್ಪ ಫ್ಯೂ ಇಯರ್ಸ್ ಅಲ್ಲಿ PR ಆ್ಯಂಡ್ ಸ್ಪಾನ್ಸರ್ಶಿಪ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸದ್ಯಕ್ಕೆ ಏನೂ ಮಾಡ್ತಾ ಇಲ್ಲ. ಓಕೆ, ಅಷ್ಟೇ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಂಡ್ ಈ ಥರ ಅಲ್ಯೂಮಿನೈ ಮೀಟಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಕಾಲೇಜಿನ 2ನೇ ಬ್ಯಾಚ್ ವಿದ್ಯಾರ್ಥಿ ಈಗಾಗಲೇ ಶ್ವೇತಾ ಅವರು ಹೇಳಿದ್ದಾರೆ. ನಾವೆಲ್ಲ ಒಂದೇ ಟೀಮಲ್ಲಿ. ಈಶ್ವರ್ ಇದ್ದಾರೆ ನಮ್ಮ ಬ್ಯಾಚು, ಹರೀಶ್ ಆಚಾರ್ಯ ಅವರೆಲ್ಲ ಒಂದೇ ಬ್ಯಾಚಲ್ಲಿ ನಾವು ಓದಂಥವ್ರು. ತುಂಬ ಖುಷಿಯಾಗುತ್ತೆ ಈ ಒಂದು ಕಾಲೇಜಿನಲ್ಲಿ ಓದೋದಕ್ಕೆ. ಈ ವಾತಾವರಣದಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ಬೆಳಿಬೇಕಾದ ನಮ್ಮ ಕರ್ತವ್ಯ. ಅದೇ ರೀತಿ ಈಗಿನ ವಿದ್ಯಾರ್ಥಿಗಳು ಕೂಡ ಬೆಳಿಬೇಕು. ಏನಿದೆ ಅದನ್ನು ಬಳಸ್ಕೊಳ್ಳಿ ಫಸ್ಟು. ಇಲ್ಲದೇ ಇರೋದು ಆಮೇಲೆ ಮಾತಾಡೋಣ. ಇರೋದನ್ನ ಬಳಸ್ಕೊಳ್ತೀರಾ, ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಅರ್ಥ ಇಲ್ಲ. ಸ್ಕಿಲ್ಸ್ ಬೆಳೆಸ್ಕೊಳ್ತೀರಾ, ಎಲ್ಲೂ ಏನೂ ಸಿಗೋದಿಲ್ಲ. ಸರ್ಟಿಫಿಕೇಟ್ಗೆ ಅರ್ಥ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟು ನಿಮ್ಮ ಸ್ಕಿಲ್ಸ್. ಅಟ್ಲೀಸ್ಟ್ ಯಾವುದನ್ನ ಒಂದು ಏರಿಯಾದಾದ್ರೂ ನಿಮ್ಮ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೇಬೇಕು. ನಿಮಗೆ ಕೆಲಸ ಖಂಡಿತ ಸಿಗುತ್ತೆ. ಕೆಲಸ ಇಲ್ಲ ಅಂತ ಯಾರು ಹೇಳ್ಕೊಬೇಡಿ. ಕೆಲಸ ತುಂಬ ಇದೆ. ಮಾಡೋವಂಥ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಾ ಇಲ್ಲ. ಅದನ್ನು ಬೆಳೆಸ್ಕೊಳ್ಳಿ. ನಿಮ್ಗೆ ಒಳ್ಳೆ ಅವಕಾಶಗಳಿದೆ. ಆಮೇಲೆ ಈ ಅಲ್ಯೂಮಿನಿ ಮೀಟ್, ಈ ಒಕ್ಕೂಟ ಅನ್ನೋದು ಈಗಾಗಲೇ ಸಾಕಷ್ಟು 10 ವರ್ಷದಿಂದನೂ ನಮ್ಮ ಎಲ್ಲರ ಕನಸಾಗಿತ್ತು. ಇವತ್ತು ನೆನಸಾಗಿದೆ. ಇದ್ರ ಮೂಲಕ ಸಂಸ್ಥೆಯ ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸಿ ನಿಲ್ಲೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮಂತ್ ಅಂತೇಳಿ. ನಾನು 2nd ಬ್ಯಾಚ್ ಸ್ಟೂಡೆಂಟು. ಈಗ ಪ್ರೆಸೆಂಟು ಬೆಂಗಳೂರಲ್ಲಿ ಕಂಪ್ನಿ ರನ್ ಮಾಡ್ತಾಯಿದ್ದೀನಿ, ಮಂಥನ್ ಮೀಡಿಯಾ ಅಂತೇಳಿ. ನಮ್ಮ ಬ್ಯಾಚ್ ಇದ್ದಾಗ ಸ್ಟ್ರೆಂತು ತುಂಬ ಕಡಿಮೆ ಇತ್ತು. ಈಗ ಎಷ್ಟು ಜನ ಇರೋದು ಗೊತ್ತಿಲ್ಲ. ಎಷ್ಟು ಜನ ಇರೋದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಆಮೇಲೆ ಲೋಕಲ್ ರೇಡಿಯೋ ಎಲ್ಲ ಇದೆ. ಬಟ್ ನಮ್ಮ ಕಂಪ್ನಿಯಲ್ಲಿ ಕೂಡ ಒಂದಷ್ಟು ಕ್ಯಾಂಪ್ಗೆಲ್ಲ ಕಂಡಕ್ಟ್ ಮಾಡ್ತೀವಿ, ಮೀಡಿಯಾ ಸ್ಟಡೀಸ್ ಸಂಬಂಧಪಟ್ಟಂಗೆ. ಯಾರಾದರೂ ಇಂಟರ್ನ್ಶಿಪ್ ಬರೋಂಗಿದ್ರೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಸರ್ಗೆ ನಂಬರ್ ಕಳಿಸಿರ್ತೀನಿ. ನಾನು ಬೇಸಿಕಲಿ ಒಂದು 5 ಇಯರ್ಸಿಂದ ಮಾಲ್ಡೀವ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಸ್ ಎ ಆ್ಯನಿಮೇಟರಾಗಿ ಕೆಲಸ ಮಾಡ್ತಾಯಿದ್ದೆ. ಈಗ ಅಲ್ಲಿಂದ ಬಿಟ್ಕೊಂಡು ಸ್ವಂತ ಕಂಪ್ನಿ ಮಾಡಿ ಈಗ ಒಂದು 10 to 15 ಮೆಂಬರ್ಸ್ ಎಂಪ್ಲಾಯ್ಸ್ ಕೆಲಸ ಮಾಡ್ತಾಯಿದ್ದೆ. ಈ ಥರ ಅಲ್ಲಿ ಮೀಟ್ ಬಂದು ತುಂಬ ಖುಷಿ ಆಯಿತು ನನಗೆ. ತುಂಬ ವರ್ಷಗಳಿಂದ ಬರಬೇಕು ಅಂದ್ಕೊಂಡೆ, ಯಾವತ್ತೂ ಬರೋಕ್ಕಾಗಲಿಲ್ಲ. ಸುಮಾರು ಸಲ ಕಂಡಕ್ಟ್ ಮಾಡಿದಾಗ ಇಂಟಿಮೇಟ್ ಮಾಡಿದ್ರು, ಬರೋಕ್ಕಾಗಲಿಲ್ಲ. ಒಳ್ಳೆಯ ಅವಕಾಶ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ಎಲ್ಲರಿಗೂ ಕೂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಸಾಗರ್ ಅಂತ. ಪ್ರಸ್ತುತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸಾಮಾಜಿಕ ಮಾಧ್ಯಮ ವ್ಯವಸ್ಥಾಪನಾ ಕೆಲಸ ಮಾಡ್ತಾ ಇದ್ದೀನಿ. ಸೊ 2013-14 ಆಳ್ವಾಸಲ್ಲಿ ಡಿಗ್ರಿ ಮಾಡಬೇಕಾದ್ರೆ ಇದೇ ಸಂಭ್ರಮ ಫೆಸ್ಟ್ಗೆ ಬಂದಾಗ 2 ವರ್ಷನೂ ಚಾಂಪಿಯನ್ಶಿಪ್ ನಮ್ಮ ಕಾಲೇಜ್ ಪಡ್ಕೊಂಡಿದ್ದು, ಆಳ್ವಾಸ್ ಕಾಲೇಜು. ಸೊ ಲಾಸ್ಟ್ ವರ್ಷ 2014ನಲ್ಲಿ ಚಾಂಪಿಯನ್ಶಿಪ್ ಆದಾಗ ಶ್ವೇತಾ ಮೇಡಮ್ ಅವರು ಒಂದು ಕರೆ ಕೊಟ್ಟರು, ದಯಮಾಡಿ PG ಸೇರೋರು ದಯಮಾಡಿ ಸಿದ್ಧಾರ್ಥಕ್ಕೆ ಬನ್ನಿ ಅಂತ. ಸೊ ಇಲ್ಲಿ ಬಂದು ಗ್ಲೋಬ್ ನೋಡ್ಬಿಟ್ಟು, ಇಲ್ಲಿನ ನೇಚರ್ನ ನೋಡ್ಬಿಟ್ಟು, ಏನಪ್ಪ ಹಿಂಗದೆ ಕಾಲೇಜಿದು, ಇಲ್ಲಿ ಬಂದರೆ ಹೀಗೆ ಬರ್ಬೇಕಣೆಯ ಅಂದ್ಕೊಂಡು ಬಂದೆ. ಅದನ್ನು ಮಾಡಿದಂಥ ಬಹುಶಃ
ಆ ನಿರ್ಧಾರ ಇವತ್ತು ನನ್ನ 6 ವರ್ಷಗಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲಸದಲ್ಲಿ ಸುಭದ್ರನಾಗಿ ಆರ್ಥಿಕವಾಗಿ ಮತ್ತು ಎಲ್ಲ ರಂಗದಲ್ಲೂ ಸಹ ಒಂದು ಉನ್ನತ ಮಟ್ಟದಲ್ಲಿ ನಿಲ್ಲಿಸಿದೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಬಟ್ ನನಗೆ ಇಲ್ಲಿನ ಈ ಸಂಭ್ರಮಕ್ಕೆ ನಾನು ಇಲ್ಲಿ ತನಕ ಅನ್ಕೋತಿದ್ದು 2019ನಲ್ಲಿ ನಮ್ಮ ಬ್ಯಾಂಕ್ ಸಂಭ್ರಮ ಮಾಡಿದಾಗ ಜನಪದರಿಗೆ ನಾವು ಡೆಡಿಕೇಟ್ ಮಾಡಿದ್ವಿ. ಸೊ ಅವಾಗ ಒಡೆಯ ನಮ್ಮ ಥರ ಮೀರಿಸೋರು ಯಾರಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಥರ ಸಂಭ್ರಮ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ಇವತ್ತು ನೋಡಿದ್ಮೇಲೆ ಸರಿಗೆ ನಾನು ಬಂದ ತಕ್ಷಣ ಅದನ್ನೇ ಹೇಳಿದೆ, ಇದೇನು ಸರ್ ನಮ್ಮನ್ನೇ ಮೀರಿಸ್ಬಿಟ್ಟವ್ರು ಇವರು ಅಂತ. ಸೊ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಎಫರ್ಟ್ ಹಾಕಿ ಕಡಿಮೆ ಅವಧಿಲಿ ನಾನು ಕೇಳಿದೆ, ಸರ್ ಎಷ್ಟು ದಿವಸ ಆಯಿತು ಇದೆಲ್ಲ ಮಾಡಲಿಕ್ಕೆ ಅಂದಾಗ 15 ಡೇಸಲ್ಲಿ ನಾವೆಲ್ಲ ಇದೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ ಕಡೆಯ ನಮ್ಮ ಶ್ರೀಮತಿ ಭಾಗ್ಯ ಮೇಡಮವರು ಫೀಲ್ಡ್ಗಿಡಿಸ್ಬಿಟ್ಟಿದೆ ಈ ಸಲ ಅಂತಂದರು. ಸೊ ಅವರ ಕೃಪಾ ಕಟಾಕ್ಷದಿಂದ ಏನೋ ಈ ಸಲ ಸಂಭ್ರಮ ಭಾಳ ಅದ್ದೂರಿಯಾಗಿ ಆಗಿದೆ. ಬಟ್ ನನಗೊಂದು ಕೊರಗೆ ಏನಿತ್ತು ಅಂದರೆ, ನಾವು 2014ರಲ್ಲಿ ಬಂದಾಗ ನಮಗೆ ಪ್ರೇರಣೆ ಸಿಕ್ಕಿದ್ದು ನೆಕ್ಸ್ಟ್ ಈ ಕಾಲೇಜಿಗೆ ಸೇರಬೇಕು ಅಂತ ನಮ್ಮ ಸೀನಿಯರ್ಸ್ ಮಾತಾಡಿದಾಗ, ಗೆಸ್ಟ್ಗಳು ಮಾತಾಡಿದಾಗ. ಬಟ್ ಈ ಸಲ ಬೇರೆ ಕಾಲೇಜವರು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಬಟ್ ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿಯಿಂದ ಇರ್ಬೋದಾಯಿತು. ಬಟ್ ಇನ್ನೊಂದಷ್ಟು ಕಾಲೇಜ್ಗಳನ್ನ ಕರೆಸ್ಬೋದಿತ್ತು ಅಂತ ನನಗನ್ನಿಸ್ತು. ಪ್ರಮೋಷನ್ ವೈಸ್ ಆಗಿರಲಿ ಅಥವಾ ಪರ್ಸ್ನಲ್ ಆಗಿ ಕಾಲೇಜಿಗೆ ಮಾತಾಡ್ಸೋದಾಗಿರಲಿ, ಈ ಥರದೊಂದು ಮಾಡ್ಬೋದಿತ್ತೇನೋ ಅಂತ ನನಗನ್ನಿಸ್ತು. ಬಿಕಾಸ್ ನಾವಿಲ್ಲಿ ಕಂಪ್ಲೀಟ್ಲಿ ಸಂಭ್ರಮ ಬರೀ ಇಲ್ಲಿ ಬಂದು ಮಾತಾಡಿ ಊಟ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಸೆಲ್ಫಿ ತಗೊಂಡು ಹೋಗೋದು ಅಲ್ಲದೆ ಅಕಾಡೆಮಿಕಲಿ ನಾವೇನು ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋದು ಸಹ ಫೈನಲಿ ಮ್ಯಾಟ್ರ್ ಆಗ್ತದೆ. ಸೊ ಆ ಒಂದು ಇದಕ್ಕೆ ಇದು ನಾವು ಪ್ರಮೋಷನ್ ಆಗು ಕೂಡ ನಾವು ಸಂಭ್ರಮಿಸ್ಬೇಕಾಗ್ತದೆ. ಫೈನಲಿ ಪರಮೇಶ್ವರ್ ಸರ್ ಎಲ್ಲ ಕೇಳಿದ್ಮೇಲೆ ಲಾಸ್ಟಿಗೆ ಕೇಳಿದ್ರೆ ಅಡ್ಮಿಷನ್ ಎಷ್ಟಾಗಿದೆ ಅಂತ. ಸೊ ಅದ್ರ ತಲೆನೋವು ಸಹ ಡೈರೆಕ್ಟ್ ಆಗ್ಲಿಕ್ಕೆ ಬರ್ತದೆ. ಇಲ್ಲಿ ಎಷ್ಟು ಒಳ್ಳೆ ಊಟ ಹಾಕ್ಸಿದ್ರು, ಎಷ್ಟು ಜನಕ್ಕೆ ಸನ್ಮಾನ ಮಾಡಿದ್ರು, ಏನೇನು ಕೊಟ್ಟರು ಅನ್ನೋದಕ್ಕಿಂತ ಫೈನಲಿ ಮ್ಯಾಟ್ರ್ ಆಗೋದು ಅಡ್ಮಿಷನ್ ಎಷ್ಟಿದೆ ಅಂತ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈಗ ಹಳೆ ವಿದ್ಯಾರ್ಥಿ ಸಂಘಗಳು ಸಹ ಕಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅಡ್ಮಿಷನ್ ತರಿಸಲಿಕ್ಕೆ ನಾವೇನು ಸಹಕಾರ ಕೊಡ್ಬೋದು ನಮ್ಮ ಕಡೆಯಿಂದ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಸಹಕಾರನೂ ಸಹ ನಮ್ಮ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಕೊಡ್ಬೋದು. ಇದ್ರ ಕಡೆಯೂ ಸಹ ನಾವು ಒಂದಷ್ಟು ಫೋಕಸ್ ಮಾಡ್ಬೋದು. ನಮ್ಗೆ ಗೊತ್ತಿರೋ ಹುಡುಗರುಗಳಿಗೆ ಹೇಳ್ಬೋದು. ಮನೆಗೆ ಹೋಗಿ ಪ್ರಚಾರ ಮಾಡಲಿಲ್ಲ ಅಂದರೂ ಸಹ ನಮ್ಮ ಸಂಬಂಧದಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಕೋರ್ಸ್ ಬಗ್ಗೆ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಲಿ ಪ್ರಮೋಷನ್ ಮಾಡೋದ್ರ ಮುಖಾಂತರ ಅಡ್ಮಿಷನ್ ತಂದರೆ ಸೊ ಅದು ನಾವು ಕಾಲೇಜ್ಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯಾಗಿ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡ್ಬೋದು. ಮತ್ತು ನಾನು ಈಗಿನ ಸ್ಟೂಡೆಂಟ್ಸಲ್ಲಿ ಈಗಿರ್ತಕ್ಕಂಥ ಬ್ಯಾಚ್ನ ಸ್ಟೂಡೆಂಟ್ಸ್ಗಳಲ್ಲಿ ಹೇಳೋದೇನು ಅಂದರೆ, ಕ್ರಿಯೇಟಿವ್ ವರ್ಕೆಲ್ಲ ಚೆನ್ನಾಗಿ ಮಾಡಿದ್ರಿ, ಬಟ್ ಒಂದಷ್ಟು ಡಿಸಿಪ್ಲಿನಿಟಿ ಮೇಂಟೈನ್ ಮಾಡಿ ಅಂತ ಹೇಳಕ್ಕೆ ಬರ್ತೀನಿ. ಇಲ್ಲ ಅಂತಲ್ಲ, ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು 2016, 17, 18, 2 ವರ್ಷ ಇದ್ದಾಗ ನನಗಿದ್ದಂಥ ಕ್ಯಾಮ್ರಾ ನೋಡ್ಬಿಟ್ರೆ ನೀವು ಆಶ್ಚರ್ಯ ದಿಗ್ಭ್ರಮೆ ಆಗೋಯ್ತೀರಿ. ಈಗ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಆ ಕ್ಯಾಮ್ರಾ ಎತ್ಕೊಂಡು ಸಿದ್ಧಾರ್ಥ ಸ್ನ್ಯಾಪ್ಸ್ ಅಂತ ಒಂದು ಫೋಟೋ ಜರ್ನಲ್ನ ಸ್ಟಾರ್ಟ್ ಮಾಡಿ ಸುಮಾರು 18-17 ಇಶ್ಯೂಸ್ನ ತಂದ್ವಿ ನಾವು. ಅದಾದಮೇಲೆ ಬರ್ತಕ್ಕಂಥ ಬ್ಯಾಚ್ಗಳು ಅದನ್ನು ಕಂಟಿನ್ಯೂ ಮಾಡಿದ್ರು. ಇವಾಗಿರ್ತಕ್ಕಂಥ ಕ್ಯಾಮ್ರಾ ನೋಡಿದ್ರೆ 2-3 ಲಕ್ಷ ರೂಪಾಯಿ ಕ್ಯಾಮ್ರಾನೇ ಕೊಡಿಸಿದ್ದಾರೆ ಸರ್. ನಮ್ಗೆ ಆ ಆಪರ್ಚುನಿಟಿ ಇರಲಿಲ್ಲ. ನಾವು ಇದ್ದಿದ್ರಲ್ಲೇ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ ಅಥವಾ ಕಂಪ್ಯೂಟರೈಸ್ ಆಗಿರಲಿ ಇದೆಲ್ಲ ಅಪ್ಡೇಟೆಡ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ನಾನು ಇಲ್ಲಿ ನೋಡಿದೆ, ಬ್ಯಾನರ್ ಆಗಲಿ ಡಿಸೈನ್ಸ್ನಾಗಲಿ ನೋಡಿದೆ, ಫಾಂಟ್ ಸೈಜಲ್ಲಾಗಲಿ ಯಾವುದಕ್ಕೂ ಸೋಂಬೇರಿ ಬೀಳಕ್ಕೆ ಹೋಗ್ಬೇಡಿ. ಮಾಸ್ಟರ್ ನಮ್ಗೆ ಏನು ಮಾಡೋರು ಅಂದರೆ ಬೆಳಗ್ಗೆ ಎಲ್ಲ ಪಾಠ ನಾನು ಮಧ್ಯದಿದ್ದೆ 11 ಗಂಟೆಗೆ. ಆ ಪ್ರಶ್ನೆ ಬೇರೆ ನನಗೆ ಈಗಲೂ ಸ್ವಲ್ಪ ನಿದ್ದೆ ಜಾಸ್ತಿ. ಬಟ್ ನಾನು ನೈಟ್ 2 ಗಂಟೆ ಕೆಲಸ ಮಾಡುವೆ. ಆ ಒಂದು ಡೆಡಿಕೇಶನ್ ಇತ್ತು ನಮ್ಮಲ್ಲಿ, ನಮ್ಮ ಬ್ಯಾಚಲ್ಲಿ. ನಾವೆಲ್ಲ ಹೆಂಗೆ ಅಂದರೆ ಹುಡುಗ ಹುಡುಗಿ ಇವರು ಆ ಊರವರು, ನಮ್ಮ ಮಂಗಳೂರು, ಈ ಥರದ್ದೆಲ್ಲ ಭೇದ ಭಾವ ಇಲ್ಲ ನಮ್ಮ ಬ್ಯಾಚಲ್ಲಿ. ನಮ್ದು ಮಾಸ್ಟರ್ ಸ್ಕೂಟ್ರ್ ತಗೊಂಡು 3 ಜನ ಹುಡುಗಿರು ಕುಣಿಸ್ಕೊಂಡು ಒಂದ್ಸಲ ಹೋಗ್ತಿದ್ದೆ. ಸರ್ ಎದುರುಗಡೆ ಬಂದ್ಬಿಟ್ರು, ಇನ್ನೊಂದಿಬ್ರು ಕುಣಿಸ್ಕೊಳಕ್ಕಿಲ್ವೇನೆ ಯಾರು ಜಾಗ ಇರಲಿಲ್ಲ. ಸೊ ಆ ಥರ ಒಂದು ಕೋಆರ್ಡಿನೇಷನಲ್ಲಿ ಬೆಳೆದವ್ರು ನಾವು. ಸೊ ಹಾಗಾಗಿ ನಮಗೆ ಕಾಂಪಿಟೇಷನ್ ಇತ್ತು, ಹೆಲ್ತಿ ಕಾಂಪಿಟೇಷನ್. ನಮ್ಮ ಚೈತ್ರ ಆಗಿರ್ಬೋದು, ನಾಗವೇಣಿ, ರಕ್ಷಿತಾ, ಸುಧಾ, ಸೊ ನಾವೆಲ್ಲ ಒಂದೇ ಬ್ಯಾಚ್ಮೆಂಟ್ಸು. ನಮ್ಮಲ್ಲಿ ಹೆಲ್ತಿ ಕಾಂಪಿಟೇಷನ್ ಇತ್ತು. ಏನೇ ಮಾಡಬೇಕಾದ್ರೂ ಒಟ್ಟಿಗೆ ಮಾಡಿದ್ವಿ ನಾವು. ಸೊ ನಮ್ಮ ಬ್ಯಾಚು ನನ್ನ ಮಟ್ಟಿಗೆ ತುಂಬ ಒಳ್ಳೆ ಬ್ಯಾಚು. ನಾವೆಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದೀವಿ. ವಿರೂಪಾಕ್ಷಿ ಕಡಲೆ ಆಗಿರ್ಬೋದು, ನಮ್ಮ ಬ್ಯಾಚಲ್ಲಿ ನಾವು 3 ಜನ ಬಂದಿದ್ದೀವಿ ಈ ಸಲ. ಸೊ ನೆಕ್ಸ್ಟ್ ಸಂಭ್ರಮದಲ್ಲಿ ಅವ್ರನ್ನೆಲ್ಲ ಕರೆಸೋಂಥ ಪ್ರಯತ್ನ ನೀವು ಮಾಡಿ. ಎಸ್ಪೆಷಲಿ ಕಮ್ಯುನಿಕೇಷನ್. ನನಗೆ ಯಾರು ಫೋನ್ ಮಾಡಿದ್ರು ಗೊತ್ತಿಲ್ಲ, ಫೋನ್ ಮಾಡಿಬಿಟ್ರು, ಸರ್ ನಮಸ್ತೆ ಅಂದೆ. ಸಂಭ್ರಮಕ್ಕೆ ಬರಬೇಕು ಸರ್, ಅದು 20 ಕಣವ ಅಂದೆ, ಮುಗಿದಿತ್ತು. ಹಿಂಗಂದ್ರೆ ನಾವೇನು ಸಹಕಾರ ಮಾಡೋಣ?
ಅದು ನಿಮ್ಮ ತಪ್ಪೋ ಕಾಲೇಜ್ ತಪ್ಪೋ ಮನೆಯವ್ರ ತಪ್ಪೋ ಕಮ್ಯುನಿಕೇಶನ್ ಗೊತ್ತಿಲ್ಲ. ಬಟ್ ಇನ್ನು ಮುಂದಕ್ಕೆ ಎಸ್ಪೆಷಲಿ ಫಸ್ಟ್ ಇಯರ್ ಮಾಡೋರು ಅಂತ ಕಾಣ್ತದೆ. ನೀವು ಫಸ್ಟ್ ಮಾಡ್ತಿರಲ್ಲ ಅಪ್ರೋಚು, ಆ ಅಪ್ರೋಚಲ್ಲೇ ಜೋಬಲ್ಲಿ ಕಾಸಿದ್ದವರು ತಗೊಳಪ್ಪ ನಾನು 5,000 ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಇರಬೇಕು. ಅದು ಅಪ್ರೋಚ್. ಅದಕ್ಕೆ ತಾನೇ ನಿಮ್ಗೆ ಫೋನ್ ಮಾಡಕ್ಕೆ ಹೇಳಿದ್ರೆ ಸರ್ ಫೋನ್ ಮಾಡ್ತಿದ್ರಲ್ಲ. ನಿಮಗೆ ಫೋನ್ ಮಾಡ್ತಿದ್ದ ಉದ್ದೇಶ ಏನು ಅಂದರೆ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಬೆಳೀಲಿ, ನಿಮ್ಮದು ಅವ್ರದ್ದು ರಿಲೇಷನ್ಶಿಪ್ ಬೆಳೀಲಿ, ನೀವು ಅವರಿಂದ ನೀವು ಸಹಾಯ ಪಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಫೋನ್ ಮಾಡ್ಬಿಟ್ಟು ಸರ್ ಮದುವೆ ಕರೆದಂಗೆ ಅಕ್ಕ ಮದುವೆ ಬರ್ಬೇಕು ಅಂದಾಗ ಅಣ್ಣ ಮದುವೆ ಬರ್ಬೇಕು ಸಂಭ್ರಮಕ್ಕೆ ಬರ್ಬೇಕು ಬರ್ತೀನಿ ಅಂದೆ. ಓಕೆ ಆಯಿತು ಕಟ್ ಮಾಡಿದ್ರು, ಅಷ್ಟೇ ಮುಗೀತು. ನಾನು ಯಾವಾಗ ಡೇಟ್ ಏನು ಯಾರ್ಯಾರು ಗೆಸ್ಟ್ ಬರೋದು ಏನೂ ಗೊತ್ತಿಲ್ಲ ಸರ್ ಫೋನ್ ಮಾಡೋ ತನಕ. ಆಮೇಲೆ ಸರ್ ಫೋನ್ ಮಾಡಿದ್ರು ಸರ್ ಏನೇ ಸಮಾಚಾರ ಅಂದರೆ ಏನು ಹೇಳಿ ಸರ್ ಅಂದೆ. ಸಂಭ್ರಮ ಕಡೆಯ ಹುಡುಗರು ಫೋನ್ ಮಾಡಿದ್ರು ಸರ್ ಮಾಡಿದ್ರು ಅಂದೆ. ಏನು ಹೇಳಿದೆ ಅಂದ್ರು ಬರ್ತೀನಿ ಸರ್ ಅಂದೆ. ಅಷ್ಟೇ ನಾನು ಸರ್ ಅವರು ಬನ್ನಿ ಅಂದ್ರು ಬರ್ತೀನಿ ಸರ್ ಅಂದೆ. ಎಷ್ಟು ಬರ್ಕೊಳ್ಳಪ್ಪ ನಿಮ್ಮ ಮುಂದೆ ಅಂದರು. ನೀವು ಎಷ್ಟಾರು ಬರ್ಕೊಳ್ಳಿ ಸರ್ ಅಂದೆ. ಅಷ್ಟೇ. ಸೊ ಸರ್ ಮಾಡಿದ್ರು ಒಂದು ಕಾರಣಕ್ಕೆ ಅಥವಾ ನೀವು ಮಾಡಿದ್ರಿ ಅನ್ನೋ ಕಾರಣಕ್ಕೆ ನಾನು ಬೇಜಾರಲ್ಲ. ಬಟ್ ಕಮ್ಯುನಿಕೇಶನ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡೋದ್ರಿಂದ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಮ್ಯಾಟ್ರ್ ಯಾವಾಗ ಆಗುತ್ತೆ ಅಂದರೆ ನಿಮ್ಮ ಮೇಲಧಿಕಾರಿಗಳ ಹತ್ರ ಹೋಗ್ತಿರಲ್ಲ ಅವಾಗ ಅದು ಬಹಳ ಮ್ಯಾಟ್ರ್ ಆಗುತ್ತೆ. ನೀವು ಸಿದ್ಧಾರ್ಥದಲ್ಲಿ ಓದಿದ್ರಿ, ರ್ಯಾಂಕ್ ಬಂದ್ರಿ, ಗೋಲ್ಡ್ ಮೆಡಲ್ ಬಂದ್ರಿ, ಯಾವೂ ಮ್ಯಾಟ್ರ್ ಆಗೋದಿಲ್ಲ. ನೀವು ನಿಮ್ಮ ಎದುರುಗಡೆ ಇರೋ ಪರ್ಸನ್ಗೆ ಕಮ್ಯುನಿಕೇಶನ್ನ ಯಾವ ಮಟ್ಟದಲ್ಲಿ ಮಾಡಿದ್ರಿ, ಹೆಂಗೆ ನೀವು ಅಪ್ರೋಚ್ ಮಾಡಿದ್ರಿ, ನಿಮಗೆ ಸಂಬಳ ಕೊಡುವಂಥದ್ದು ಎಸ್ಪೆಷಲಿ ಸರ್ಕಾರದಲ್ಲಿ ನಮಗೆ ಸಂಬಳ ಕೊಡುವಂಥದ್ದು ಕೆಲಸ ಮಾಡೋದಕ್ಕಲ್ಲ, ಅವ್ರ ಟಾರ್ಚರ್ನ ಸಂಭಾಳಿಸ್ತೀವಲ್ಲ ಅದಕ್ಕೆ ಸಂಬಳ ಕೊಡ್ತಾರೆ. ನಮಗೆ ಯಾರ್ದೋ ಟೆನ್ಷನ್ ತಗೊಬಂದು ನಮ್ಮ ಮೇಲೆ ಬಿಡ್ತಾರೆ, ಯಾರ್ದೋ ಪ್ರೆಷರ್ ತಗೊಬಂದು ನಮ್ಮ ಮೇಲೆ ಇರ್ತಾರೆ. ಆ ಪ್ರೆಷರ್ನ ತಡ್ಕೊತೀವಲ್ಲ ಅದಕ್ಕೋಸ್ಕರ ನಮ್ಗೆ ಸಂಬಳ ಕೊಡ್ತಾರೆ ಎಸ್ಪೆಷಲಿ ಸರ್ಕಾರದಲ್ಲಿ. ಸೊ ಆ ಥರ ಕೆಲಸ ಮಾಡಬೇಕು ಅಂದಾಗ ಮಿನಿಮಮ್ 4 ಜನ IAS ಆಫೀಸರ್ ಕೆಳಗೆ ಕೆಲಸ ಮಾಡಿದ್ದೀವಿ. ದಿಲೀಪ್ ಪಿಲ್ಲೆ ಇದ್ದಾರೆ, ನಮ್ಮ ಪ್ರಭಾಕರ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದವರು, ನಮ್ಮ ಜೂನಿಯರ್ಸು. ಅವ್ರಿಗೆ ಗೊತ್ತಿರ್ತದೆ ಹೆಂಗೆ ನಾವು ಬಯಸ್ಕೊಂಡಿದ್ದೀವಿ. ಹೊಡೆದಿಲ್ಲ, ಯಾರು ಹೊಡೆದಿಲ್ಲ, ನಮ್ಗೆ ಯಾರು ಹೊಡೆಯೋದಿಲ್ಲ. ಬಟ್ ಬೈಯುವಂಥ ಸರ್ ಆಯ್ತು ಸರ್. ಸಿಂಪಲ್ ಆಗಿ ಮಾತು ನಿಲ್ಸಿ ಹೊಟ್ಟೆ ಹೈಸೋಯ್ತು ಅಂತ ಹೇಳ್ದವ್ರೆ. ಇಲ್ಲ ಸರ್ ನನಗೆ ಕಾಲೇಜಿಗೆ ಬಂದು 5 ವರ್ಷ ಆಗಿತ್ತು. ಇಲ್ಲ 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 ಸರ್, ಇಲ್ಲ ಇಲ್ಲ ನಮ್ಮ ಸರ್ ನಾನು ಗಿರೀಶ್ ಅಣ್ಣ ಹೇಳ್ದಂಗೆ ನಾನು ಈ ಕಾಲೇಜ್ ನಮ್ಮ ಕುಟುಂಬ ಅಂತ ಅನ್ಕೊಂಡಿದ್ದೀನಿ. ಕಾಲೇಜ್ ಹೋಗ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದನ್ನು ದಯಮಾಡಿ ಸರಿಪಡಿಸ್ಕೊಳ್ಳಿ, ಒಳ್ಳೇದಾಗಲಿ. ನಿಮ್ಗೆ ಏನೇ ಸಹಕಾರ ಬೇಕಾದರೂ ನಮಗೆ ದಯಮಾಡಿ ಯಾವ ಟೈಮಲ್ಲಿ ಬೇಕಾದರೂ ಫೋನ್ ಮಾಡಿ ಸರ್ಗೆ ಹೇಳಿ. ಸರ್ಕಾರದ ಮಟ್ಟದಲ್ಲಿ ಮುಗಿಸ್ಲಾ ಸರ್? ಅಷ್ಟೇ. ಥ್ಯಾಂಕ್ ಯು ನನ್ನ ಕರೆಸಲಿಕ್ಕೆ. ಥ್ಯಾಂಕ್ ಯು ಸರ್. ಭಾಗ್ಯ ಮೇಡಮ್ ಅವ್ರು ನಮಗೆ ಸಹಕಾರದ ಜೊತೆಗೆ ಅನ್ನ ಕೂಡ ಹಾಕಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ. ನಾವಿವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ನಮಗೆ ಸಿದ್ಧಾರ್ಥ ಕಾಲೇಜೇ ಮೂಲ ಕಾರಣ. ಗಂಗಾಧರ ಸಾಹೇಬರು ನೆನೆಸ್ಕೊತೀನಿ, ಎಸ್ಪೆಷಲಿ YM ರೆಡ್ಡಿ ಸರು. ಪಾಪ ಅವ್ರು ನಂಗೆ ಭಾಳ ಸಹಕಾರ ಕೊಟ್ಟರು, ಇಂಜಿನಿಯರಿಂಗ್ ಸೆಕ್ಷನ್ ಅವರು. ಅವ್ರು ನಾವು ಸಿದ್ಧಾರ್ಥ ಮೀಡಿಯಾದವ್ರು ಇವರು ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಇವ್ರನ್ನ ಯಾಕೆ ಇದು ಮಾಡಬೇಕು ಅನ್ನೋ ಇದರಲ್ಲಿ ಇರಲಿಲ್ಲ. ಪಾಪ ಇಂಜಿನಿಯರಿಂಗ್ ಅವ್ರು ನಂಗೆ ತುಂಬ ಸಹಕಾರ ಕೊಟ್ಟರು ಆ ಟೈಮಲ್ಲಿ. ನವೀನ್ ಸರು, ಶ್ವೇತಾ ಮೇಡಮು, ಜ್ಯೋತಿ ಮೇಡಮು ಅವ್ರ ಮಕ್ಕಳ ಥರ ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ. ನಮ್ಗೇನೇ ಸಮಸ್ಯೆ ಬಂದರೆ ಅಥವಾ ಏನೇ ಡೌಟ್ಸ್ ಬಂದರೂ ಸಹ ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ಕ್ಲಿಯರ್ ಮಾಡ್ತಾರೆ. ಸೊ ನಮಗೆ ರೇಡಿಯೋ ಸಿದ್ಧಾರ್ಥ ಆಗಿರ್ಬೋದು ಅಥವಾ ಸಿದ್ಧಾರ್ಥ ಮೀಡಿಯಾ ಸ್ಟಡೀಸ್ ಆಗ್ಬೋದು, ಇಲ್ಲಿ ನಾವೇನು ಕಲ್ತ್ವೋ ಇವತ್ತು ನಾವು ಅದಾಗಿದ್ದೀವಿ. ಸೊ ಇದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮುಂದಿನ ಸಂಭ್ರಮ ಇನ್ನೂ ಸಂಭ್ರಮಯುತವಾಗಲಿ. ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಜೊತೆ ಇರ್ತದೆ. ಅಂದಾಗ ನನ್ನ ಪರಿಚಯ, ನಾನು ಮೂಲತಃ ಬಾಗಲಕೋಟೆಯವನು. ಬಾಗಲಕೋಟೆಯ ಒಂದು ಹಳ್ಳೂರು ಅನ್ನುವಂಥ ಗ್ರಾಮದವನು. ಸೊ ನನ್ನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾರೂ ಕೂಡ ನಂಬಲ್ಲ. ಆಗಲೇ ಗಿರೀಶನ ಕೂಡ ಹೇಳಿದರು ಡಿಜಿಟಲ್ ಇದೆ ಈಗ ಅಂತೇಳಿ. ಸೊ ಇವತ್ತು ಡಿಜಿಟಲ್ ವಾಹಿನಿಯನ್ನು ಕೂಡ ನಡೆಸ್ತಾ ಇರುವಂಥವ್ರು ನಾನು. ಇನ್ಕ್ಲೂಡ್ ಸ್ಕ್ರಿಪ್ಟಿಂದ ಹಿಡಿದು ಎಡಿಟಿಂಗಿಂದ ಅಪ್ಲೋಡ್ ಮಾಡೋವರೆಗೂ A to Z ಕೆಲಸ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಪ್ರೆಸೆಂಟಿಗೆ ನನ್ನ ಚಾನೆಲ್ ಹೆಸರು ಬಂದುಬಿಟ್ಟು ನೀವು ಡಿಜಿಟಲಲ್ಲಿ ಚೆಕ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತ ಅನ್ಕೋತೀನಿ. ಜಸ್ಟ್ ನ್ಯೂಸ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ ನಿಮಗೆ. ಬಹುತೇಕರು ಇಲ್ಲಿ ಕೂತಿರೋರು ನೋಡಿರ್ತೀರಿ, ಬಟ್ ನನ್ನದೇ ಅಂತ ಗೊತ್ತಿರೋದಿಲ್ಲ. ಯಾಕೆಂತಂದರೆ ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ಯಾಕೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾವಾಗಲೂ ನಂಬ್ಕೊಂಡಿರೋದು ನಾನೊಂದು ಕಸ ಕೊಡಿಸಿದ್ರು ಕೂಡ ಅದಕ್ಕೆ 100% ಎಫರ್ಟ್ ಹಾಕಬೇಕು ಅಂತ. ಅಂದರೆ ಯಾವುದನ್ನು ಲಾಭ ಅಂತ ಯೋಚನೆ ಮಾಡಬಾರ್ದು. ಇದರಿಂದ ನನಗೆ ಏನು ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ನಾನು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು.
ಅದು ಫಲ ಏನಿದ್ರು ನಮಗೆ ಒಂದಲ್ಲ ಒಂದು ದಿನ ಸಿಗುತ್ತೆ. ಅದು ಇವತ್ತು ಸಿಗುತ್ತೋ ನಾಳೆ ಸಿಗುತ್ತೋ ಅದು ನಾನು ಏನು ಇಟ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಮಾಡೋ ಕೆಲಸ 100% ಮಾಡಬೇಕು ಅಂತೇಳಿ ಜಸ್ಟ್ ನ್ಯೂಸ್ ಅಂತ ನಾನು ಓಪನ್ ಮಾಡಿದೆ. ಕಳೆದ 7 ತಿಂಗಳು ಹೆಚ್ಚು ಕಡಿಮೆ 7 ತಿಂಗಳಲ್ಲಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಗಮನಿಸಿದ್ರೆ ನಿಮಗೆ 26,000 ಚಿಲ್ಲರ ಸಬ್ಸ್ಕ್ರೈಬರ್ಸ್ ಇರುವಂಥದ್ದು ಕೇವಲ 7 ತಿಂಗಳಲ್ಲಿ. ಅಂತಂದರೆ ಯಾವ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಮತ್ತು ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆವರೆಗೂ ಅದರಲ್ಲಿ ಡೆಡಿಕೇಟ್ ಇರ್ತೀನಿ. ಇನ್ಕ್ಲೂಡ್ ಏನಂತಂದರೆ ಮನೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ನೋಡಿಕೊಂಡು. ಸೊ ಇದಕ್ಕೆಲ್ಲದಕ್ಕೂ ಕೂಡ ನನಗೆ ಮಾಧ್ಯಮದ ಅನುಭವ ಇಲ್ಲ. ನಾನು ಕೇವಲ ಜಸ್ಟ್ ಪಾಸ್ಔಟ್ ಆಗಿದ್ದು 2023ರಲ್ಲಿ. ಇಲ್ಲಿ ಕಾಲೇಜಿಗೆ ಬರೋಕ್ಕಿಂತ ಪೂರ್ವದಲ್ಲೂ ಕೂಡ ಡಿಜಿಟಲ್ ಬಗ್ಗೆ ನನಗೆ ಮಾಹಿತಿ ಇತ್ತು. ಆಗಲೇ ಗಿರೀಶನ ಕೂಡ ಹೇಳಿದರು, ಅಮರ್ ಪ್ರಸಾದ್ ಅನ್ನುವಂಥವ್ರು 7 ಲಕ್ಷ ಒಂದು ತಿಂಗಳು ಸ್ಯಾಲರಿ ಇರ್ತಾರೆ ಅಂತ. ಸೊ ಈ ಹಿಂದೆ ನಾನು ಈ ಕಾಲೇಜಿಗೆ ಬರೋ ಪೂರ್ವದಲ್ಲೂ ಕೂಡ ನಾನು ಡಿಗ್ರಿ ಬಸವೇಶ್ವರ ಕಾಲೇಜಲ್ಲಿ ಓದಿದ್ದು. ಬಹುತೇಕ ಇಲ್ಲಿ ಸರ್ಗಳು ಕೂತ್ಕೊಂಡಿದ್ದಾರೆ, ಮಹಂತೇಶ್ ಸರ್ ಆಗಿರ್ಬೋದು, ವೀರೇಶ್ ಸರ್ ಅವರಾಗಿರ್ಬೋದು. ಸೊ ಇಲ್ಲಿ ಬಹುತೇಕ ಜನರ ಪರಿಚಯ ನನಗಿದೆ, ಬಹುತೇಕ ಜನರ ಹೆಸರಿದೆ, ಗಮನ ಇದೆ. ಯಾಕೆಂದರೆ ನಾನು ಎಲ್ಲೇ ಕೂತ್ಕೊಂಡ್ರೆ ಯಾರೇ ಏನೇ ಹೇಳ್ತಿದ್ರು ಅವ್ರು ಯಾರು ಏನು ಹೇಳ್ತಿದ್ದಾರೆ ಯಾಕೆ ಹೇಳ್ತಿದ್ದಾರೆ ಅನ್ನುವಂಥ ತಾಳ್ಮೆ ನನ್ನಲ್ಲಿದೆ. ಮತ್ತು ನಾವು ಯಾರೋ ಒಂದು ಎಲ್ಲೋ ಅದರಲ್ಲೂ ಕೂಡ ವಿಶೇಷವಾಗಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ನನ್ನ ಅನುಭವ ಏನು ಅಂತಂದರೆ ಯಾರೇ ಏನೇ ಹೇಳಿದ್ರು ಕೇಳಬೇಕು. ನಾವು ಅದನ್ನು ನೆಕ್ಸ್ಟ್ ಮಾಡ್ತೀವೋ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಸೀನಿಯರ್ಸ್ ಏನೋ ಒಂದು ಹೇಳ್ತಾರೆ ಅಂದಾಗ ನಾವು ಅದನ್ನು ಮೂವಂತ ಒಪ್ಕೊಂಡಾಗ ಸೊ ಅದನ್ನು ನೀವು ಏನು ಅದು ಸರಿಯೋ ತಪ್ಪೋ ನೀವು ಡಿಸೈಡ್ ಮಾಡ್ಕೋಬೇಕು ಅನ್ನುವಂಥದ್ದು. ಸೊ ಇದನ್ನು ಬಿಟ್ಟರೆ ಬಹುತೇಕ ಈಗ ನನ್ನ ಚಾನಲ್ನ ಒಂದು ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ಅಪ್ಡೇಟ್ ಇದ್ದರೆ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ವೀಡಿಯೋನ ಗಮನಿಸ್ರಿ. ಈ ಹುಡುಗ ಏನೋ ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬಿಟ್ಟಾಕ್ರಿ. ಇಷ್ಟನ್ನು ನಾನು ಹೇಳಬಲ್ಲೆ. ಸೊ ಈಗ ಡಿಜಿಟಲ್ ಈಗ ನಾವು ಏನೋ ಒಂದು ಮಾಧ್ಯಮದಿಂದ ಇಲ್ಲಿ ಹೊರಗಡೆ ಹೋಗ್ತಾ ಇದ್ದಾಗ ನಮ್ಮದೇ ಆದಂಥ ಊಹೆ ಇರುತ್ತೆ, ನಾವು ಫೀಲ್ಡಿಗೆ ಹೋಗಬೇಕು, ಅದೇ ಚಾನಲ್ಗೆ ಹೋಗಬೇಕು. ನನಗೆ ಆರಂಭದಲ್ಲಿ ಇಷ್ಟೇ ಸಂಭ್ರಮ 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 ಇದು ಮಾಧ್ಯಮಗಳ ಸಂಭ್ರಮ, ಸಂಭ್ರಮದಿಂದ ತುಂಬಿದೆ ಮಾಧ್ಯಮ.